ಅನೇಕ ಸಮಯಗಳಲ್ಲಿ ಅನೇಕರು ಸೇವಕರುಗಳು ಯಾವಾಗಲೂ ಸಹ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ ವಿಶ್ವಾಸಿಗಳಿಗೆ ಹೇಳ್ತಾ ಇರೋದನ್ನ ನಾವು ತಿಳಿದಿರ್ತೀವಿ. ನಮಗೂ ಸಹ ಅನೇಕರು ಹೇಳ್ತಾ ಇರ್ತಾರೆ. ಆದ್ರೆ ಕೆಲವರಿಗೆ ಒಂದು ಪ್ರಶ್ನೆ ಏನಂತಂದ್ರೆ, ಇವರು ಯಾವಾಗ ನೋಡಿದ್ರೆ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಏನು ಅಂತ ಪ್ರಾರ್ಥನೆ ಮಾಡೋದು? ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಹೆಂಗೆ ಅಂತಾನೆ ಗೊತ್ತಿಲ್ವೇ? ಕೆಲವರು ಹೇಳ್ತಾರೆ ನಾವು 1 ಗಂಟೆ ಪ್ರಾರ್ಥನೆ ಮಾಡ್ತೀವಿ, 2 ಗಂಟೆ ಪ್ರಾರ್ಥನೆ ಮಾಡ್ತೀವಿ, 3 ಗಂಟೆ 4 ಗಂಟೆ 5 ಗಂಟೆ 6 ಗಂಟೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳೋರು ಕೂಡ ಇದ್ದಾರೆ. ಆದ್ರೆ ಕೆಲವರಿಗೆ ದೊಡ್ಡ ಪ್ರಶ್ನೆ ಅಥವಾ ದೊಡ್ಡ ಸಮಸ್ಯೆ ಏನಂತಂದ್ರೆ, 2 ಅವರು 3 ಅವರು 4 ಅವರು 5 ಅವರು ಏನಂತ ಪ್ರಾರ್ಥನೆ ಮಾಡೋದು? ನಾವು ಕುತ್ಕೊಂತೀವಿ, ಏನೋ ಒಂದ್ ಸ್ವಲ್ಪ ನಮ್ಗೆ ಗೊತ್ತಿರೋಂತ ಒಂದು ಹಾಡು ಹೇಳ್ತೀವಿ, ಸ್ವಲ್ಪ ದೇವರೇ ಸ್ತೋತ್ರ ಅಂತೀವಿ, 1-2 ಮಾತು ದೇವರೇ ಕಾಪಾಡಪ್ಪ ಅಂತ ಹೇಳಿ ಏನೋ ಪ್ರೇಯರ್ ಮಾಡ್ತೀವಿ. ಅಷ್ಟರಲ್ಲೇ ಒಂದು 1/4 ಗಂಟೆ ಅರ್ಧ ಗಂಟೆ ಅಂದ್ರೆ ಜಾಸ್ತಿ ಮುಗಿದೋಗುತ್ತೆ. ಆದ್ರೆ ಇವರು ಗಂಟೆಗಳ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ನಾವೇನೊಂದು ಸ್ವಲ್ಪ ಪ್ರಾರ್ಥನೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಮ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿರೋದಿಲ್ಲ. ಅಸಲಿಗೆ ಈ ತರ ಬಹಳ ಕಾಲ ತುಂಬಾ ಸಮಯ ನಾವು ಪ್ರಾರ್ಥನೆಯಲ್ಲಿ ಯಾವ ರೀತಿ ಕಳಿಬೇಕು, ನಾವು ಏನ್ ಮಾಡಬೇಕು ಅಂತ ಕೆಲವರಿಗೆ ಪ್ರಶ್ನೆ ಇರುತ್ತೆ, ಅಥವಾ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಆದ್ರಿಂದ ಈ ದಿವಸ ನಾವು ಪ್ರಾರ್ಥನೆ ಮಾಡ್ಬೇಕಂತ ಎಲ್ಲರೂ ನಮ್ಗೆ ಹೇಳ್ತಾರೆ. ಆದ್ರೆ ಪ್ರಾರ್ಥನೆಯಲ್ಲಿ ನಾವು ಏನ್ ಮಾಡ್ಬೇಕು, ಪ್ರಾರ್ಥನೆ ಅಂತ ನಾವು ಕೂಡಿ ಬರುವಾಗ, ಪ್ರಾರ್ಥನೆಗೆ ಅಂತ ನಾವು ಕುಳಿತುಕೊಳ್ಳುವಾಗ ಆ ಸಮಯದಲ್ಲಿ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ಅದರಿಂದ ಪ್ರಾರ್ಥನೆ ಮಾಡುವಾಗ ನಾವು ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಕಲಿತುಕೊಂಡು ದೀರ್ಘ ಸಮಯ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಅವಕಾಶವಿರುತ್ತೆ. ಮೊಟ್ಟ ಮೊದಲಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕಂತ ಆಸಕ್ತಿ ಇರುವಾಗ ನಾವು ಮಾಡಬೇಕಾಗಿರುವಂತ ಕಾರ್ಯ, ಪ್ರಾರ್ಥನೆ ಮಾಡುವಂತ ಸಮಯವನ್ನ ಮೊದಲಾಗಿ ನಾವು ನಿಗದಿ ಮಾಡಬೇಕು. ಈಗ ನಮ್ಮ ಮಕ್ಕಳನ್ನ ನಾವು ಶಾಲೆ ಕಳಿಸ್ತೀವಿ. ಎಷ್ಟು ಗಂಟೆಗೆ ಶಾಲೆ ಕಳಿಸ್ತೀವಿ? ನಮ್ಗೆ ಇಷ್ಟ ಬಂದಾಗ ಶಾಲೆ ಕಳಿಸ್ತೀವ? ಕೆಲವರು ಬೆಳಗ್ಗೆ 6 ಗಂಟೆಗೆ ಶಾಲೆಗೆ ಹೋಗಂತ ಕಳಿಸ್ಬಿಡೋದು, ಕೆಲವರು 9 ಗಂಟೆಗೆ ಹೋಗೋ ಅಂತ ಕಳಿಸೋದು, ಕೆಲವರು 12 ಗಂಟೆಗೆ ಹೋಗ ಅಂತ ಕಳಿಸೋದು, ಕೆಲವರು ಸಾಯಂಕಾಲ 4 ಗಂಟೆಗೆ ಹೋಗೋ ಅಂತ ಕಳಿಸೋದು. ಈ ತರ ಒಬ್ಬೊಬ್ರು ಒಂದೊಂದು ಸಮಯದಲ್ಲಿ ಇಷ್ಟ ಬಂದಾಗ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರ? ಅಥವಾ ನಾವು ಕೆಲಸ ಮಾಡುವಂತವ್ರಾಗಿರ್ತೀವಿ. ನಾವು ಕೆಲಸ ಮಾಡುವಂತವ್ರು ನಮ್ಗೆ ಇಷ್ಟ ಬಂದ ಸಮಯದಲ್ಲಿ ಯಾವಾಗಂದ್ರೆ ಅವಾಗ, ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಕೆಲ್ಸಕ್ಕೆ ಹೋಗೋಣ ಅಂತೇಳಿ ನಾವು ಹೊರಡುವಂತವ್ರಾಗಿರ್ತೀವ? ಇಲ್ಲ, ನಾವು ಶಾಲೆಗೆ ಮಕ್ಕಳನ್ನ ಕರೆಸಿದ್ರು ಸರಿ, ನಮ್ಮ ಕೆಲಸಗಳಿಗೆ ನಾವು ಹೋದ್ರು ಸರಿ, ಅದಕ್ಕಿಂತ ಒಂದು ಸಮಯವಿರುತ್ತೆ. ಆ ಸಮಯಕ್ಕೆ ಸರಿಯಾಗಿ ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ, ನಮ್ಮ ಕೆಲಸಗಳಿಗೂ ಸಹ ನಾವು ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಾಗ ಮೊಟ್ಟ ಮೊದಲಾಗಿ ನಾವು ತೀರ್ಮಾನ ಮಾಡಬೇಕಾಗಿರುವಂತ ಒಂದು ಕಾರ್ಯ, ನಮ್ಮ ಪ್ರಾರ್ಥನೆಯ ಸಮಯವನ್ನ ನಾವು ತೀರ್ಮಾನ ಮಾಡಬೇಕು. ಆದ್ರೆ ಅನೇಕರು ಮಾಡುವಂತ ಒಂದು ತಪ್ಪೇನಂತಂದ್ರೆ, ಯಾವ ಸಮಯದಲ್ಲಿ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ಸಮಯವನ್ನ ಅವರು ನಿಗದಿ ಮಾಡಿರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಅವರು ಬಹುಶಃ ಏನ್ ಅನ್ಕೊಂತಾರೆ, ಬೆಳಿಗ್ಗೆ ಎದ್ದು ಒಂದು 6 ಗಂಟೆಗೆ ಪ್ರಾರ್ಥನೆ ಮಾಡೋಣ ಅಂತ ಸುಮ್ನೆ ಸಾಧಾರಣವಾಗಿ ಅಂದ್ಕೊಂಡಿರ್ತಾರೆ. ಆದ್ರೆ 6 ಗಂಟೆಗೆ ಪ್ರಾರ್ಥನೆ ಮಾಡೋದಕ್ಕೆ ಸಮಯ ಆಗೋದಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ಅಯ್ಯೋ ಸರಿ ಇವಾಗ ಆಗಲ್ಲ, ಒಂದು 8 ಗಂಟೆಗೆ ಪ್ರೇಯರ್ ಮಾಡೋಣ ಅಂತ ಅನ್ಕೊಂತಾರೆ. ಆದ್ರೆ ಆಮೇಲೆ ಏನಾಗುತ್ತೆ ಅಂತಂದ್ರೆ, 8 ಗಂಟೆಗೆ ಏನೋ ಬೇರೆ ಕೆಲಸ ಬಂದ್ಬಿಡುತ್ತೆ. ಆಮೇಲೆ ಏನ್ ಮಾಡ್ತಾರೆ, 8 ಗಂಟೆಗೆ ಆಗಲ್ಲ, ಸರಿ ನಾಷ್ಟ ಮಾಡ್ಕೊಂಡು 10 ಗಂಟೆ ಮೇಲೆ ಪ್ರಾರ್ಥನೆ ಮಾಡ್ಬಿಡೋಣ ಅಂತ ಅನ್ಕೊಳ್ತಾರೆ. ಆಮೇಲೆ 10 ಗಂಟೆಗೆ ನಾಷ್ಟ ಮಾಡಿದ್ಮೇಲೆ ಏನಾಗುತ್ತೆ, ಆಮೇಲೆ ಏನೋ ಒಂದ್ ಸಮಯ ಸ್ವಲ್ಪ ಏನೋ ಕೆಲಸ ಬಂದ್ಬಿಡುತ್ತೆ. ಆಮೇಲೆ ಸರಿ 12 ಗಂಟೆಗೆ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂತಾರೆ. ಆ ಟೈಮಿಗೆ ವರ್ಷದಲ್ಲಿ ಆಮೇಲೆ ಏನೋ ಕೆಲಸ ಬರುತ್ತೆ, 12 ಗಂಟೆಗೆ ಆಗಲ್ಲ. ಕೊನೆಗೆ ಹಿಂಗೆ ಮಧ್ಯಾಹ್ನ 2 ಗಂಟೆಗೆ ಮಾಡ್ಬಿಡೋಣ, 5 ಗಂಟೆಗೆ ಮಾಡ್ಬಿಡೋಣ, ಕೊನೆಗೆ 7 ಗಂಟೆಗೆ ಮಾಡ್ಬಿಡೋಣ, ರಾತ್ರಿ 9 ಗಂಟೆಗೆ ಮಾಡ್ಬಿಡೋಣ. ಹೀಗೆ ದಿನ ಎಲ್ಲ ಸಮಯ ಮುಂದೆ ಹಾಕೊಂಡು ಕೊನೆಗೆ ಅವರು ದಿನ ಪೂರ್ತಿ ಪ್ರಾರ್ಥನೆ ಮಾಡೋದಿಲ್ಲ. ಅನೇಕ ಸಮಯಗಳಲ್ಲಿ ನಾವು ಮಾಡುವಂತ ಕಾರ್ಯ ಇದೇ ಆಗಿರುತ್ತೆ. ನಮಗೆ ಒಂದು ಸರಿಯಾದ ಪ್ರಾರ್ಥನೆ ಸಮಯ ಅನ್ನೋದು ಇರೋದಿಲ್ಲ. ನಮಗೆ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತಾನೆ ನಮ್ಗೆ ಗೊತ್ತಿರೋದಿಲ್ಲ. ಸಮಯ ಆದಾಗ ಪ್ರಾರ್ಥನೆ ಮಾಡೋಣ, ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿವರೆಗೂ ನಾನು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ಕೊಂಡು ನಾವು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಸರಿಯಾದ ತೀರ್ಮಾನವನ್ನು ಮಾಡದೆ ಆಮೇಲೆ ಮಾಡೋಣ ಅಂತ ಅನ್ಕೊಂಡು ದಿನ ಎಲ್ಲ ಹೋಗ್ಬಿಡುತ್ತೆ, ನಾವು ಪ್ರಾರ್ಥನೆ ಮಾಡಿರೋದಿಲ್ಲ. ಅದರಿಂದ ನಾವು ಮೊಟ್ಟ ಮೊದಲಾಗಿ ಪ್ರಾರ್ಥನೆಯನ್ನು ಮಾಡ್ಬೇಕಂತ ನಾವಿರುವಾಗ ನಾವು ಮಾಡಬೇಕಾಗಿರುವಂತಹ ಕಾರ್ಯ, ಪ್ರಾರ್ಥನೆಯ ಸಮಯವನ್ನ ಸರಿಯಾಗಿ ನಾವು ತೀರ್ಮಾನ ಮಾಡಬೇಕು. ಕಾರಣ ಏನಂತಂದ್ರೆ, ಸರಿಯಾದ ಒಂದು ಸಮಯದಲ್ಲಿ, ಒಂದು ದಿನದಲ್ಲಿ ಈ ಸಮಯದಲ್ಲಿ ನಾನು ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ನಾವು ದೃಢವಾದ ತೀರ್ಮಾನ ಮಾಡಿದ್ರೆ, ಆ ಸಮಯವನ್ನ ಪ್ರತಿ ದಿವಸ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಬೆಳಿಗ್ಗೆ 6 ಗಂಟೆಗೆ ನಾನು ಎದ್ದು ಪ್ರಾರ್ಥನೆ ಮಾಡ್ತೀನಿ, ದಿನಾಗ್ಲೂ 6 ಗಂಟೆಯಿಂದ 7 ಗಂಟೆ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀನಿ ಅಂತ ನಾವು ದೃಢವಾದ ತೀರ್ಮಾನ ಮಾಡಿದ್ರೆ, 6 ಗಂಟೆಗೆ ಸರಿಯಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ. ಆದ್ರೆ ನಮ್ಗೆ ಆ ಸರಿಯಾದ ತೀರ್ಮಾನ ಇಲ್ಲ ಅಂತಂತಂದ್ರೆ, ಮುಂದೆ ಹಾಕೊಂಡು ನಮ್ಗೆ ಸಮಯ ಸಿಕ್ಕ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂಡು ನಮ್ಗೆ ಸಮಯನೂ ಸಿಗೋದಿಲ್ಲ, ಪ್ರಾರ್ಥನೆ ಮಾಡೋದಕ್ಕೂ ಆಗೋದಿಲ್ಲ, ದಿನ ಎಲ್ಲ ಅದೇ ರೀತಿ ಕಳೆದೋಗುತ್ತೆ. ಅದರಿಂದ ಮೊಟ್ಟ ಮೊದಲು
ಸರಿಯಾದ ಒಂದು ದೃಢವಾದ ನಾನು ಪ್ರಾರ್ಥನೆ ಮಾಡುವಂತ ಸಮಯ ಇದು ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕಾಗಿರೋದು ಬಹಳ ಮುಖ್ಯ. ಎಲ್ಲಿವರೆಗೂ ನಾನು ಇಂಥ ಸಮಯದಲ್ಲಿ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀನಿ ಅಂತ ಒಂದು ಸಮಯವನ್ನು ನಾವು ನಿಗದಿ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಸರಿಯಾಗಿ ಪ್ರಾರ್ಥನೆ ಮಾಡೋದೇ ಇಲ್ಲ. ನಮ್ಮ ಪ್ರಾರ್ಥನೆ ಜೀವಿತ ಸರಿಯಾಗಿ ಇರೋದೇ ಇಲ್ಲ. ನಾವೆಲ್ಲರೂ ದಿವಸಕ್ಕೆ 3 ಸಮಯ ಊಟ ಮಾಡ್ತೀವಿ. ನಮಗೆ ಸರಿಯಾಗಿ ಅದು ವಾಡಿಕೆ ಆಗ್ಬಿಟ್ಟಿದೆ. ಬೆಳಿಗ್ಗೆ ಒಂದು 9 ಗಂಟೆ 10 ಗಂಟೆ ಈ ಸಮಯದಲ್ಲಿ ನಾಷ್ಟ, ಮಧ್ಯಾಹ್ನ 1 ಗಂಟೆ 2 ಗಂಟೆ ಈ ಸಮಯದಲ್ಲಿ ಊಟ, ರಾತ್ರಿ ಒಂದು 8 ಗಂಟೆ 9 ಗಂಟೆ ಮತ್ತೆ ಊಟ, ಸಾಯಂಕಾಲ ಒಂದು 4-5 ಗಂಟೆಗೆ ಕೆಲವರಿಗೆ ಕಾಫಿ ಟೀ ಆ ತರ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಯಾ ಸಮಯ ಬಂದಾಗ ಸರಿಯಾಗಿ ಅದನ್ನ ಮಾಡ್ತಾರೆ. ಅದನ್ನ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇರೋಕ್ಕಾಗೋದಿಲ್ಲ. ಹೊಟ್ಟೆ ಹಸ್ಕೊಂಡು ಅಯ್ಯೋ ಮಾಡ್ಬೇಕಂತ ಸುಸ್ತಾಗ್ಬಿಡುತ್ತೆ. ಆ ಸಮಯದಲ್ಲಿ ಸರಿಯಾಗಿ ಊಟ ಮಾಡ್ತಾರೆ. ಅದೇ ರೀತಿ ನಾವು ಆತ್ಮೀಯವಾಗಿ ಸಹ ನಾವು ಮಾಡುವಂತ ಪ್ರಾರ್ಥನೆಗೆ ಸರಿಯಾದ ಒಂದು ಸಮಯವನ್ನ ತೀರ್ಮಾನ ಮಾಡಿಕೊಂಡು ಆ ಸಮಯಕ್ಕೆ ನಮ್ಮನ್ನ ನಾವು ಒಪ್ಪಿಸ್ಕೊಡ್ಬೇಕು. ಆಗ ಏನಾಗುತ್ತೆ, ನಮ್ಮ ಆತ್ಮದಲ್ಲಿ ಆ ಸಮಯಕ್ಕೆ ಸರಿಯಾದ ಒಂದು ದಾಹ ಬರುತ್ತೆ. ಆ ಸಮಯದಲ್ಲಿ ಸರಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕಂತ ಹೇಳಿ ಆಲೋಚನೆ ಮಾಡಿ ಅದಕ್ಕೆ ನಾವು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡುವಂತವர்களಾಗಿರ್ತೀವಿ. ಕೆಲ ಸಮಯ ಒಂದು ವೇಳೆ ಬಹುಶಃ ಬೆಳಿಗ್ಗೆ 6 ಗಂಟೆಗೆ ನಾನು ಎದ್ದು ಪ್ರಾರ್ಥನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದು ಒಂದು ದಿವಸ ತಪ್ಪೋಗ್ಬಿಡುತ್ತೆ. ಒಂದು ವೇಳೆ ಸಡನ್ ಆಗಿ ಒಂದು ದಿವಸ ನಾವು ರಾತ್ರಿ ನಿದ್ದೆ ಆದ್ರೆ ನಿದ್ದೆನೆ ಮಾಡ್ಬಿಟ್ಟಿರ್ಬಹುದು, ಇಲ್ಲ ಅಂತಂದ್ರೆ ಏನೋ ಒಂದು ಕೆಲಸ ಆ ಸಮಯಕ್ಕೆ ಬಂದು ಬಿಟ್ಟಿರಬಹುದು. ಹಂಗಾದ್ರೂ ಕೂಡ ತಿರ್ಗಾ ಮತ್ತೆ ಮರು ದಿವಸ ಅದೇ ಸಮಯಕ್ಕೆ ನಾನು ಪ್ರಾರ್ಥನೆ ಮಾಡ್ಲೇಬೇಕಂತ ತೀರ್ಮಾನ ಮಾಡ್ಕೊಂಡು ಅಯ್ಯೋ ನೆನ್ನೆ ಮಾಡಕ್ಕಾಗಿಲ್ಲ, ಇಲ್ಲ ನಾನು ನಾಳೆ ಖಂಡಿತ ಮಾಡ್ಲೇಬೇಕು, ತಪ್ಪೋಗ್ಬಾರ್ದು ನಾಳೆ ಅಂತ ಹೇಳ್ಬಿಟ್ಟು ನಾಳೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ ಮೊಟ್ಟ ಮೊದಲಾಗಿ ಪ್ರಾರ್ಥನೆ ಸಮಯವನ್ನು ತೀರ್ಮಾನ ಮಾಡಿಕೊಂಡು ಆ ಸಮಯದಲ್ಲಿ ಖಂಡಿತವಾಗಿ ಏನೇ ಆಗ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಪ್ರಯಾಸ ಪಡುವಂತವರಾಗಿರಬೇಕು. ಆಗ ನಮ್ಮ ಪ್ರಾರ್ಥನಾ ಜೀವಿತ ಪ್ರತಿ ದಿವಸ ಸರಿಯಾಗಿ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಎಲ್ಲಿವರೆಗೂ ನಾವು ಪ್ರಾರ್ಥನೆ ಸಮಯವನ್ನು ನಿಗದಿ ಮಾಡೋದಿಲ್ವೋ ಅಲ್ಲಿವರೆಗೂ ಸಹ ನಮ್ಮ ಪ್ರಾರ್ಥನೆ ಸ್ಥಿರ ಆಗೋದಿಲ್ಲ. ನಾವು ಪ್ರಾರ್ಥನೆ ಮಾಡುವಂತವர்களಾಗಿ ಸರಿಯಾಗಿ ಇರೋದಿಲ್ಲ. ಆ ರೀತಿ ಪ್ರಾರ್ಥನೆ ಸಮಯವನ್ನು ನಿಗದಿ ಮಾಡೋದ್ರಿಂದ ಬೇರೆಯವರು ಕೂಡ ನಾವು ಪ್ರಾರ್ಥನೆ ಮಾಡುವಂತ ಸಮಯ ಯಾವ ಸಮಯವಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡು ಬೇರೆಯವರು ಆ ಸಮಯದಲ್ಲಿ ನಮಗೆ ತೊಂದರೆ ಮಾಡದೇ ಇರೋದಕ್ಕೆ, ನಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗದಿರುವುದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ನಮ್ಮ ಮನೇಲಿ ಇರುವಂತವ್ರಿಗೆಲ್ಲ ನಾನು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ದಿನಾ ಪ್ರಾರ್ಥನೆ ಮಾಡ್ತೀನಿ ಅಂತ ಗೊತ್ತಿದ್ರೆ ಇವ್ರು 6 ಗಂಟೆಯಿಂದ 7 ಗಂಟೆ ಪ್ರಾರ್ಥನೆ ಮಾಡ್ತಾರೆ. ಇವರಿಗೆ ಈ ಸಮಯದಲ್ಲಿ ನಾವೇನು ತೊಂದರೆ ಮಾಡಬಾರ್ದು, ಅವ್ರು ಪ್ರಾರ್ಥನೆ ಮಾಡ್ಲಿ ಅಂತ ಅನ್ಕೊಂಡು ಮನೇಲಿರುವಂತವರೆಲ್ಲ ಆ ಸಮಯದಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ನಮಗೆ ಪರಿಚಯ ಇರುವಂತ ಸ್ನೇಹಿತರಾಗಿರ್ಲಿ ಯಾರೇ ಆಗಿರಲಿ ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಂತಂದ್ರೆ ಈ ಸಮಯದಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ತೊಂದರೆ ಮಾಡಬಾರ್ದು, 7 ಗಂಟೆ ಮೇಲೆ ಅವ್ರ ಹತ್ರ ಮಾತಾಡೋಣ ಅಂತ ಅನ್ಕೊಂಡು ಅವರು ಕೂಡ ನಮಗೆ ಸಹಕಾರ ಮಾಡ್ತಾರೆ. ಇದೇ ರೀತಿ ನಾವು ಒಂದು ಸರಿಯಾದ ಸಮಯವನ್ನ ನಿಗದಿ ಮಾಡಿ ಪ್ರಾರ್ಥನೆ ಮಾಡುವಂತವர்களಾಗಿದ್ರೆ ಆ ಸಮಯ ಎಲ್ಲರಿಗೂ ಪರಿಚಯ ಆಗುವಾಗ, ಅದೇ ತರ ವಿಶ್ವಾಸಿಗಳಾಗಿದ್ರು ಸರಿ ಈ ಸಮಯದಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅವ್ರ ಪ್ರಾರ್ಥನೆ ಸಮಯ ಮುಗಿದ ನಂತರ ಅವ್ರ ಹತ್ರ ನಾವೇನಾದ್ರೂ ವಿಷಯ ಮಾತಾಡೋಣ ಅಂತ ಹೇಳ್ಕೊಂಡು ಅವರು ಸುಮ್ಮನೆ ಇರ್ತಾರೆ. ಆಗೇನಾಗುತ್ತೆ, ನಾವು ಪ್ರಾರ್ಥನೆ ಮಾಡುವಂತ ಒಂದು ಸಮಯ ಇದ್ದು ಆ ಸಮಯ ಎಲ್ಲರಿಗೂ ಗೊತ್ತಿರುವಾಗ ಯಾರು ಸಹ ಆ ಸಮಯದಲ್ಲಿ ನಮಗೆ ತೊಂದರೆ ಮಾಡುವಂತವர்களಾಗಿರೋದಿಲ್ಲ. ಆಗ ನಾವು ಯಾವಾಗ್ಲೂ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇರೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಆದ್ರೆ ಒಂದು ವೇಳೆ ನಮಗೆ ಸರಿಯಾದ ಒಂದು ಪ್ರಾರ್ಥನೆ ಸಮಯ ಅನ್ನೋದು ಇಲ್ಲದೆ ಇರುವಾಗ ಏನಾಗುತ್ತೆ, ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅವಾಗೇನಾಗುತ್ತೆ, ಅವ್ರದ್ದೇನೋ ಒಂದು ಕೆಲಸ ತಗೊಂಡ್ ಬರ್ತಾರೆ, ಅವ್ರದ್ದೇನೋ ಒಂದು ವಿಷಯ ತಗೊಂಡ್ ಬರ್ತಾರೆ. ಅವಾಗ ನಮಗೇನಾಗುತ್ತೆ, ನಾವು ಏನೋ ಪ್ರಾರ್ಥನೆ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ, ಯಾರೋ ಬಂದ್ಬಿಟ್ಟಾಗ ಏನಾಗುತ್ತೆ, ನಾವ್ ಅವಾಗ ನನ್ ಪ್ರಾರ್ಥನೆ ಮಾಡಿಲ್ಲ, ನಾನು ಇವಾಗ ಪ್ರಾರ್ಥನೆ ಮಾಡ್ಬೇಕಂತ ಅನ್ಕೊಂತಾ ಇದ್ದೆ, ನೀವಾಗ ಬಂದ್ಬಿಟ್ಟಿದಾರ ಹೋಗಿ ಅಂತ ವಾಪಸ್ ಕಳ್ಸೋಕ್ಕೂ ಆಗೋದಿಲ್ಲ. ಆಮೇಲಿಂದ ಏನಾಗುತ್ತೆ, ಅವ್ರ ಹತ್ರ ನಾವು ಮಾತಾಡೋದಕ್ಕಾಗಿರ್ಲಿ ಏನಾದ್ರು ವಿಷಯ ಆಗಿರ್ಲಿ ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ. ಈ ಕಡೆ ಪ್ರಾರ್ಥನೆ ಮಾಡ್ತೀರಾ, ಪ್ರಾರ್ಥನೆ ಮಾಡಿಲ್ವೇ ಅಂತ ಒಂದು ಬೇಜಾರು ಒಂದ್ ಕಡೆ, ಇನ್ನೊಂದ್ ಕಡೆ ಅಯ್ಯೋ ಪ್ರಾರ್ಥನೆ ಮಾಡ್ಬೇಕಂತ ಈಗ ತಾನೇ ನನಗೆ ಬಿಡುವು ಸಿಕ್ತು ಮಾಡೋಣ ಅಂತ ಅನ್ಕೊಂಡು ಇವ್ರು ಬಂದ್ಬಿಟ್ರಲ್ಲ, ಇಲ್ಲ ಇದು ಯಾವ್ದೋ ಒಂದ್ ಕೆಲಸ ಬಂದ್ಬಿಡ್ತಲ್ಲ, ಇಲ್ಲೆಲ್ಲ ಹೋಗ್ಬೇಕಲ್ಲ ಬರ್ಬೇಕಲ್ಲ ಅಂತ ಅದು ಬೇಜಾರು ಒಂದ್ ಕಡೆ. ಈ ರೀತಿ ಏನಾಗುತ್ತೆ, ಸರಿಯಾದ ಒಂದು ದೃಢವಾದ ಒಂದು ಸ್ಥಿರವಾದ ಪ್ರಾರ್ಥನೆ ಸಮಯ ಅನ್ನೋದು ನಮಗೆ ಇಲ್ಲ ಅಂತಂತಂದ್ರೆ ನಮ್ಮ ಪ್ರಾರ್ಥನೆ ಜೀವಿತ ಬಹಳವಾಗಿ ಕೆಟ್ಟು ಹೋಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ನಾವು ಮೊಟ್ಟ ಮೊದಲಾಗಿ ಒಂದು ಸಮಯವನ್ನ ನಾವು ತೀರ್ಮಾನ ಮಾಡಿ ಆ ಸಮಯದಲ್ಲಿ ಪ್ರತಿ ದಿವಸ ಪ್ರಾರ್ಥನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡುವಾಗ ಆ ದಿನಗಳು ಹೋಗ್ತಾ ಆ ಸಮಯ ನಮಗೆ ರೂಢಿ ಆಗ್ಬಿಡುತ್ತೆ. ಆ ಸಮಯ ನಮಗೆ ರೂಢಿ ಆಗ್ಬಿಟ್ರೆ ಎಲ್ಲಾ ಕಾರ್ಯಗಳು ಆ ಸಮಯಕ್ಕೆ ಸರಿಯಾಗಿ ನಮಗೆ ಅನುಕೂಲವಾಗಿ ಬರುತ್ತೆ. ಅನೇಕರು ಪ್ರಾರ್ಥನೆ ಮಾಡೋ ವಿಶ್ವಾಸಿಗಳನ್ನ ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳಿದ್ರೆ ಅನೇಕ ವಿಶ್ವಾಸಿಗಳ ಉತ್ತರ ಏನಂತಂದ್ರೆ, ಅಯ್ಯೋ ಎಲ್ಲಿ ಪಾಸ್ಟರ್ ನಮಗ್ ಪ್ರಾರ್ಥನೆ ಮಾಡೋಕ್ ಸಮಯನೇ ಸಿಗೋದಿಲ್ಲ, ಅಯ್ಯೋ ಈ ಮಕ್ಕಳು ಒಂದ್ ಕಡೆ, ಆ ಕೆಲಸಗಳು ಒಂದ್ ಕಡೆ, ಅದೊಂದ್ ಕಡೆ ಇದೊಂದ್ ಕಡೆ ಅಂತ ಹತ್ತಾರು ಕಾರಣ ಹೇಳ್ತಾ ಇರ್ತಾರೆ. ಆದ್ರೆ ನಾವು ಪ್ರಾರ್ಥನೆ ಮಾಡ್ಲೇಬೇಕಂತ ತೀರ್ಮಾನ ಮಾಡಿ ಒಂದು ಸಮಯವನ್ನ ಅದಕ್ಕಾಗಿ ನಾನು ಈ ಸಮಯದಿಂದ ಈ ಸಮಯ 1 ಗಂಟೆ ಖಂಡಿತ ಪ್ರಾರ್ಥನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ಅದಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ರೆ ಖಂಡಿತ ಎಲ್ಲಾ ಕಾರ್ಯಗಳು ನಮಗೆ ಅನುಕೂಲವಾಗಿ ಬರುತ್ತೆ.
ಆದ್ರೆ ಆ ತೀರ್ಮಾನ ಮಾಡುವಂತ ಮನಸ್ಸು ನಮಗೆ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ನಮಗೆ ಸಮಯನೇ ಸಿಗೋದಿಲ್ಲ. ಇದನ್ನ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡೋಣ, ಅದನ್ನ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡೋಣ, ಅದಾದ್ಮೇಲೆ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂಡು ದಿನ ಎಲ್ಲ ಹಂಗೆ ಹೋಗ್ಬಿಡುತ್ತೆ ಹೊರತು ಆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶನೇ ಆಗಲ್ಲ. ಕೊನೆಗೆ ಕೆಲವರು ರಾತ್ರಿ ಮಲಗೋಕ್ ಮುಂಚೆ ಪ್ರಾರ್ಥನೆ ಮಾಡ್ಬಿಟ್ಟು ಮಲಗೋಣ ಅಂತ ಅನ್ಕೊಂತಾರೆ. ಕೊನೆಗೆ ಎಲ್ಲಾ ಮಾಡಿ ಬಂದು ಹಾಸಿಗೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋಣ ಮಲಗೋಕ್ ಮುಂಚೆ ಅಂತಂದ್ರೆ ಹಂಗೇ ತುಗುಡಿಗೆ ಬರ್ತಾ ಇರುತ್ತೆ. ತುಗುಡಿಗೆ ಬರ್ತಾ ಇರುವಾಗ ಸ್ವಾಮಿ ಏನಪ್ಪಾ ಮಾಡೋದು, ಬೆಳಿಗ್ಗೆಯಿಂದ ಪ್ರಾರ್ಥನೆ ಮಾಡ್ಬೇಕಂತ ನನಗೆ ಅವಕಾಶನೇ ಆಗಿಲ್ಲ, ಈಗ ತುಂಬಾ ಸಾಕಾಗ್ಬಿಟ್ಟಿದೆ ಸ್ವಾಮಿ, ನಂಗೆ ಕ್ಷಮಿಸ್ಬಿಡಪ್ಪ, ಇವತ್ತೆಲ್ಲ ಪ್ರಾರ್ಥನೆ ಮಾಡಕ್ ಆಗಿಲ್ಲ, ದೇವ್ರೆ ಬೆಳಿಗ್ಗೆನೆ ಎದ್ದು ಪ್ರಾರ್ಥನೆ ಮಾಡ್ಬಿಡ್ತೀನಪ್ಪ ಅಂತ ಮಲಗ್ಬಿಡ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ಮೇಲೆ ಮತ್ತೆ ಅದೇ ಗತೆ, ತಿರ್ಗಾ ಅದೇ ಕೆಲಸ, ಅದೇ ಬರೋರು ಹೋಗೋರು ನೋಡೋದು, ಅದ್ ಮಾಡಿ ಇದ್ ಮಾಡು, ಕೊನೆ ತಿರ್ಗಾ ನಾಳೆನೂ ಅದೇ ಕತೆ. ಹಿಂಗೆ ದಿನಗಳು ಉರುಳ್ತಾನೆ ಇರುತ್ತೆ ಹೊರತು ನಾವು ಪ್ರಾರ್ಥನೆ ಮಾಡೋದೇ ಇಲ್ಲ. ಆದ್ರೆ ನಾವು ಸರಿಯಾಗಿ ಈ ಸಮಯ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ಆ ಸಮಯಕ್ಕೆ ನಾವು ಒಪ್ಪಿಸ್ಕೊಟ್ಟು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡುವಾಗ ದಿನಗಳು ಕಳೀತಾ ಆ ಸಮಯ ನಮಗೆ ವಾಡಿಕೆ ಆಗಿ ಎಲ್ಲಾ ಬೇರೆ ಕಾರ್ಯಗಳು ಕೂಡ ಅದಕ್ಕೆ ಅನುಕೂಲವಾಗಿ ಬಂದ್ಬಿಡುತ್ತೆ. ದೇವರು ಸಹಾಯ ಮಾಡ್ತಾರೆ. ಆದ್ರೆ ನಮಗೆ ಆ ಪ್ರಯತ್ನ ಮಾಡುವಂತ ಮನಸ್ಸಿಲ್ಲದೆ ಇರೋದ್ರಿಂದ ಪ್ರಾರ್ಥನೆ ಮಾಡೋದು ಚಕ್ರ ತರ ಉಳ್ಕೊಂಡು ಮುಂದೆ ಹೋಗ್ತಾನೆ ಇರುತ್ತೆ, ನಾವು ಹಿಂದೆ ಓಡ್ತಾನೆ ಇರ್ತೀವಿ, ಪ್ರಾರ್ಥನೆ ಮಾಡ್ತಾನೆ ಇರೋದಿಲ್ಲ. ಅದರಿಂದ ಮೊಟ್ಟ ಮೊದಲಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ಮನಸ್ಸಿದ್ರೆ ಸಮಯವನ್ನ ನಿಗದಿ ಮಾಡಬೇಕಾಗಿರೋದು ತುಂಬಾ ಮುಖ್ಯ. ನಿಮ್ಮ ಪ್ರಾರ್ಥನೆ ಸಮಯ ಯಾವುದು ಅಂತ ಯಾರನ್ನ ಪ್ರಶ್ನೆ ನಮ್ಮನ್ನು ಕೇಳಿದ್ರೆ ನಾವು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಮಗೆ ಒಂದು ಸರಿಯಾದ ಸಮಯ ಇರಬೇಕು. ಯಾವ ಟೈಮ್ಗೆ ಊಟ ಮಾಡ್ತೀರಾ, ಯಾವ ಟೈಮ್ ಕಾಫಿ ಟೀ ಕುಡಿತೀರಾ, ಯಾವ ಟೈಮ್ ಕೆಲಸಕ್ಕೆ ಹೋಗ್ತೀರಾ, ಎಷ್ಟು ಗಂಟೆಗೆ ಹೋಗ್ತೀರಾ ಬರ್ತೀರಾ, ಎಲ್ಲಾ ಸಮಯ ನಾವು ಹೇಳ್ತೀವಿ. ಆದ್ರೆ ಯಾರಾದ್ರೂ ನೀವು ಪ್ರಾರ್ಥನೆ ಮಾಡೋ ಸಮಯ ಯಾವುದು ಅಂತಂದ್ರೆ ಯಾವ್ದಂತ ನಮಗೆ ಗೊತ್ತಿರೋದಿಲ್ಲ. ಆತರ ನಾವಿದ್ರೆ ಖಂಡಿತ ನಾವು ಯಾವತ್ತು ಪ್ರಾರ್ಥನೆ ಮಾಡುವಂತವರಾಗಿ ಮಾರ್ಪಡೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರ ಎದುರು ನೋಡೋ ರೀತಿ ಪ್ರಾರ್ಥನಾ ಪರರಾಗಿ ನಮ್ಮ ಕೈಯಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. ಆದ್ರೆ ನಮಗೆ ಪ್ರಾರ್ಥನೆಗೆ ಅಂತ ಒಂದು ಸಮಯ ಇರಬೇಕು. ಇವತ್ತು ನನ್ನನ್ನ ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಮಗ್ ನಾವೇ ಪ್ರಶ್ನೆ ಮಾಡ್ಕೊಬೇಕು. ನನ್ನ ಪ್ರಾರ್ಥನೆ ಸಮಯ ಯಾವುದು, ಯಾವ ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡುವಂತವನಾಗಿದ್ದೇನೆ, ನಮ್ಮನ್ನ ನಾವಿವತ್ತು ಪ್ರಶ್ನೆ ಮಾಡಿ ನೋಡ್ಬೇಕು. ಒಂದ್ ವೇಳೆ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಪ್ರಾರ್ಥನೆ ಸಮಯನೇ ನನಗಿಲ್ಲ ಅಂತಂದ್ರೆ ಮೊದಲು ಇವತ್ತು ಒಂದು ತೀರ್ಮಾನ ಮಾಡ್ಬೇಕು. ನಾವು ನಾಳೆಯಿಂದ ನಾನು ಈ ಸಮಯಕ್ಕೆ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀನಿ ಅಂತ ದೇವ್ರ ಹತ್ರ ಒಪ್ಪಿಸ್ಕೊಟ್ಟು, ದೇವ್ರೆ ನನ್ನ ಪರಿಸ್ಥಿತಿಗೆ ತಕ್ಕಂತೆ ಈ ಸಮಯದಲ್ಲಿ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡಕ್ ನನಗೆ ಸಾಧ್ಯ ಆಗುತ್ತೆ, ನಾನು ಆ ದಿವಸ ಈ ಸಮಯದಲ್ಲಿ ಪ್ರತಿ ದಿವಸ ಪ್ರಾರ್ಥನೆ ಮಾಡೋದಕ್ಕೆ ನೀನ್ ನನಗೆ ಸಹಾಯ ಮಾಡು, ತಡೆಗಳು ಬರದ ಹಾಗೆ ನನಗೆ ಅನುಕೂಲ ಮಾಡು ಅಂತ ದೇವ್ರ ಒಪ್ಪಿಸ್ಕೊಟ್ಟು ನಮಗೆ ಸಾಧ್ಯವಾಗಿ ಪರಿಚಯ ಇರುವಂತವ್ರಿಗೆಲ್ಲರಿಗೂ ಕೂಡ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ನಾವು ಹೇಳಿ ಆ ಪ್ರಾರ್ಥನೆಗಳನ್ನ ನಾವು ಮಾಡ್ತಾ ಇರುವಾಗ ಎಲ್ಲಾ ಜನಗಳಿಗೂ ಗೊತ್ತಾಗುತ್ತೆ, ನಮಗೂ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತೆ. ನಾವು ಪ್ರತಿ ದಿವಸ ಆ ಸಮಯಕ್ಕೆ ಪ್ರಾರ್ಥನೆ ಮಾಡುವಂತವರುಗಳಾಗಿ ಇರ್ತೀವಿ. ಒಂದು ವೇಳೆ ನಾವು ಆ ಸಮಯಕ್ಕೆ ಪ್ರಾರ್ಥನೆ ಮಾಡಿಲ್ಲ ಅಂತಂತಂದ್ರೆ ಯಾರಾದ್ರೂ ಅಕಸ್ಮಾತ್ ಈ ಟೈಮ್ ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಸಾಮಾನ್ಯವಾಗಿ ಎಲ್ಲ ಏನ್ ಕೇಳ್ತಾರೆ, ಸಿಕ್ಕಿದಾಗ ನಾಷ್ಟ ಮಾಡಿದ್ರ, ಊಟ ಮಾಡಿದ್ರ ಅಂತ ಕೇಳ್ತಾರೆ. ಯಾಕಂದ್ರೆ ನಾವು ಖಂಡಿತ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೆ ಕೇಳ್ತಾರೆ. ಕೆಲವೊಂದ್ಸಲ ಮಾಡಿದೀವಿ ಅಂತ ಹೇಳ್ತೀವಿ, ಕೆಲವೊಂದ್ಸಲ ಇಲ್ಲ ಅಂತ ಹೇಳ್ತೀವಿ. ಅದೇ ತರನ ಇಂಥ ಸಮಯದಲ್ಲಿ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀವಿ ಅಂತ ಯಾರಿಗಾರು ಗೊತ್ತಿದ್ರೆ ಸಿಕ್ಕಿದಾಗ ಈ ಟೈಮಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ತಿರದಲ್ಲ, ಇಷ್ಟೊತ್ತು ಪ್ರಾರ್ಥನೆ ಆಗಿರ್ಬೇಕು, ಸರಿ ಪ್ರೇಯರ್ ಮಾಡಿದ ಆಯ್ತಾ ಅಂತ ಕೇಳ್ತಾರೆ. ಆವಾಗ ಒಂದ್ ವೇಳೆ ಆ ಸಮಯಕ್ಕೆ ನಾವು ಪ್ರಾರ್ಥನೆ ಮಾಡದವರಾಗಿದ್ರೆ ಒಂದ್ ವೇಳೆ ಏನಾದ್ರು ಕಾರಣಕ್ಕೆ ಅವ್ರಿಗೆ ಉತ್ತರ ಕೊಡಕ್ ನಮಗೆ ನಾಚಿಕೆ ಆಗುತ್ತೆ. ಇಲ್ಲ ಅಂತ ಹೆಂಗ್ ಹೇಳೋದು, ಪ್ರಾರ್ಥನೆ ಮಾಡಿಲ್ಲ ಇವತ್ತಂತ ಹೆಂಗ್ ಹೇಳೋದು, ಅವ್ರು ನಮಗೆ ನಾಚಿಕೆ ಆಗುತ್ತೆ. ಅಯ್ಯೋ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಇವತ್ತು ನಾನು ಪ್ರಾರ್ಥನೆ ಮಾಡಿಲ್ವಲ್ಲ, ಎಲ್ಲ ಕೇಳ್ತಾವ್ರಲ್ಲ ಸಿಕ್ಕಿದಾಗ ಪ್ರಾರ್ಥನೆ ಮಾಡಿದ್ರ ಅಂತ, ಈ ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡಿಲ್ವಲ್ಲ ಅಯ್ಯೋ ಅಂತ ನಮಗೆ ಬೇಜಾರಾಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಬೇರೆಯವ್ರ ಮುಂದೆ ಮುಜುಗರಕ್ಕೆ ಒಳಗಾಗಬಾರದು, ಹಂಗಂತ ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ಪ್ರಾರ್ಥನೆ ಮಾಡಿದೆ ಅಂತ ಸುಳ್ಳು ಹೇಳೋದಕ್ ಆಗೋದಿಲ್ಲ, ಅದು ಮಹಾಪಾಪ. ಒಂದು ವೇಳೆ ಪ್ರಾರ್ಥನೆ ಮಾಡಕ್ ಆಗದಿರ ಇಂತ ಇನ್ನೊಂದು ಕಾರಣ ಇತ್ತು, ನಾನು ಪ್ರಾರ್ಥನೆ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ನಾಳೆ ನಾವು ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆ ಮಾಡಿದಿರ ಜನಗಳು ಏನ್ ಅನ್ಕೊಂತಾರೋ ನಾನು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡದೆ ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ದೊಡ್ಡ ಪಾಪವನ್ನು ಮಾಡುವಂತವರಾಗಿ ನಾವ್ ಇರ್ತೀವಿ. ಆತರ ಯಾವತ್ತೂ ಮಾಡಬಾರದು. ಆಗ ನಮ್ಮ ಒಂದು ಸಮಯವನ್ನ ನಾವು ತೀರ್ಮಾನ ಮಾಡಿಕೊಂಡು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋಣ. ಆಗ ಅದು ಪ್ರತಿ ದಿವಸ ನಮಗೆ ವಾಡಿಕೆಯಾಗಿ ರೂಢಿಯಾಗಿ ಮಾರ್ಪಡುತ್ತೆ. ಅದರಿಂದ ನಮ್ಮ ಪ್ರಾರ್ಥನೆ ಜೀವಿತ ಕಟ್ಟಲ್ಪಡುವುದಕ್ಕೆ ಅವಕಾಶ ಇರುತ್ತೆ. ಈ ದಿವಸ ನಿಮ್ಮ ಪ್ರಾರ್ಥನೆ ಸಮಯ ಯಾವುದು? ಅನೇಕರು ಅನೇಕ ವಿಧವಾದ ಸಮಯಗಳನ್ನ ಇಟ್ಕೊಂಡಿರ್ತಾರೆ. ಕೆಲವರು ಬೆಳಿಗ್ಗೆ ನಾನು 2 ಗಂಟೆಗೆ ಎದ್ದು 2 ಗಂಟೆಯಿಂದ 4 ಗಂಟೆ ಗಂಟೆ ಪ್ರಾರ್ಥನೆ ಮಾಡ್ತೀನಿ ಅಂತ ಕೆಲವರು ಹೇಳ್ತಾರೆ. ಆತರ ಮಾಡೋರು ಇರ್ತಾರೆ. ಕೆಲವರು 4 ಗಂಟೆಯಿಂದ 6 ಗಂಟೆ ಗಂಟೆ ಪ್ರಾರ್ಥನೆ ಮಾಡ್ತೀನಿ ಅಂತ ಮಾಡೋರು ಇರ್ತಾರೆ. ಕೆಲವರು 6 ರಿಂದ 8, ಇಲ್ಲ 6 ರಿಂದ 7, 5 ರಿಂದ 7, ಇಲ್ಲ 1 ಅವರ್ 2 ಅವರ್ ಯಾವುದೋ ಒಂದು ಸಮಯದಲ್ಲಿ ಮುಂಜಾನೆಯಲ್ಲಿ ಅನೇಕರು ಪ್ರಾರ್ಥನೆ ಮಾಡೋರು ಇರ್ತಾರೆ. ಕೆಲವರಂತೂ ರಾತ್ರಿ 11 ಗಂಟೆಯಿಂದ 1 ಗಂಟೆವರೆಗೂ ದಿನ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾರೆ. ರಾತ್ರಿ 11 ರಿಂದ ಮಧ್ಯರಾತ್ರಿ 1 ಗಂಟೆವರೆಗೂ ಪ್ರಾರ್ಥನೆ ಮಾಡ್ತಾರೆ.
ಇದೇನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಿರಲ್ಲ ಅಂತ ಹೇಳಿದ್ರೆ ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಯಾಕೆ ಅಂದ್ರೆ ನಾನು ಒಂದು ಹೊಸ ದಿವಸವನ್ನು ಪ್ರವೇಶ ಮಾಡುವಾಗ ದೇವರ ಜೊತೆಯಲ್ಲಿ ಪ್ರವೇಶ ಮಾಡ್ತೀನಿ, ಅದಕ್ಕೆ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ. ಹಂಗಂತಂದ್ರೆ 11ನೇ ಗಂಟೆ ಸಮಯ ಬಂದು ಹಿಂದಿನ ದಿವಸದ ಕೊನೆಯ ಗಳಿಗೆ, ಆ ಸಮಯದಿಂದ ಮತ್ತೆ ಸಾಮಾನ್ಯವಾಗಿ ನಮಗೆ ಹೊಸ ದಿನ ಶುರು ಆಗೋದು ಮಧ್ಯರಾತ್ರಿ 12 ಗಂಟೆಯಿಂದ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ 11 ಗಂಟೆಯಿಂದ ನಾನು ದೇವ್ರನ್ನ ಹಾಡಿ ಸ್ತುತಿ ಮಾಡ್ಕೊಂಡು ನಾನು 1 ಗಂಟೆ ಗಂಟ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೀನಿ. ಆಗ ಒಂದು ಹೊಸ ದಿವಸ 12 ಗಂಟೆಗೆ ಪ್ರಾರಂಭ ಆಗುತ್ತೆ. ಆ ದಿವಸವನ್ನ ಪ್ರಾರ್ಥನೆಯಿಂದ ನಾನು ಪ್ರಾರಂಭ ಮಾಡಿ ದೇವ್ರ ಜೊತೆಯಲ್ಲಿ ನಾನು ಇರ್ತೀನಿ. ಅದಾದ್ಮೇಲೆ ನಾನು 1 ಗಂಟೆಗೆ ಮಲಗ್ಬಿಡ್ತೀನಿ. ಬೆಳಿಗ್ಗೆ ಎದ್ದು ಇನ್ನ ನನ್ನ ಕೆಲಸಗಳನ್ನ ನಾನು ನೋಡ್ತಾ ಇರ್ತೀನಿ. ಈ ರೀತಿ ನಾನು ಒಂದು ದಿವಸವನ್ನು ಮುಗಿಸುವಾಗ ದೇವರ ಆ ದಿವಸವೆಲ್ಲ ನನ್ನನ್ನು ನಡೆಸೋದಕ್ಕೆ ಸ್ತೋತ್ರದೊಟ್ಟಿಗೆ ನಾನು ಮುಗಿಸ್ತೀನಿ. ಒಂದು ಹೊಸ ದಿವಸವನ್ನು ಪ್ರಾರಂಭಿಸುವಾಗ 12 ಗಂಟೆ ಮೇಲೆ ಪ್ರಾರ್ಥನೆಯೊಟ್ಟಿಗೆ ನಾನು ಪ್ರಾರಂಭಿಸ್ತೀನಿ. ಈ ರೀತಿ ನನ್ನ ಒಂದು ಜೀವಿತ ಇರುತ್ತೆ ಅಂತ ಆತರ ಮಾಡುವಂತವ್ರು ಕೂಡ ಮಾಡ್ತಾರೆ. ಕೆಲವರಂತೂ ಬೆಳಿಗ್ಗೆ ಮುಂಜಾನೆಗಳಲ್ಲಿ ಅವರಿಗೆ ಕೆಲಸಗಳಿರುತ್ತೆ, ಅವ್ರದೇ ಆದ ಕೆಲಸಗಳಿರುತ್ತೆ, ಆ ಸಮಯದಲ್ಲಿ ಆಗೋದಿಲ್ಲ. ಸ್ವಲ್ಪ ಮುಂಜಾನೆ ಕಳೆದ ನಂತರ ಒಂದು 8, 9, 10 ಗಂಟೆ ಈ ಟೈಮಲ್ಲಿ ಪ್ರಾರ್ಥನೆ ಮಾಡುವಂತವ್ರು ಕೂಡ ಇರ್ತಾರೆ. ಮಧ್ಯಾಹ್ನ ಪ್ರಾರ್ಥನೆ ಮಾಡೋರು ಇರ್ತಾರೆ. ಎಲ್ಲಾ ಸಮಯಗಳಲ್ಲಿ ಅವ್ರಿಗೆ ಅನುಕೂಲವಾದ ಸಮಯಗಳಲ್ಲಿ ಇಂಥ ಸಮಯದಲ್ಲಿ ನನಗೆ ನನ್ನ ಕೆಲಸದ ಆಧಾರದ ಮೇಲೆ ಇಂಥ ಒಂದು ಸಮಯದಲ್ಲಿ ನನಗೆ ಅವಕಾಶ ಸಿಗುತ್ತೆ, ಅಂತ ಸಮಯದಲ್ಲಿ ನಾನು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀನಿ ಅಂತ ಮಾಡುವಂತವ್ರನ್ನ ನೋಡೋದಕ್ಕೆ ನಾವು ಸಾಧ್ಯ. ಅದೇ ರೀತಿ ನಾನು ನೀವು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಸರಿಯಾಗಿ ಒಂದು ಪ್ರಾರ್ಥನೆ ಸಮಯವನ್ನ ತೀರ್ಮಾನ ಮಾಡಬೇಕಾಗಿರೋದು ಬಹಳ ಮುಖ್ಯ. ನಾವು ದೇವರ ವಾಕ್ಯವನ್ನು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ವಾಡಿಕೆ ಇತ್ತು ಪ್ರಾರ್ಥನೆ ಮಾಡುವಂತದ್ರಲ್ಲಿ. ಅವರ ಪ್ರಾರ್ಥನೆ ಸಮಯ ಯಾವುದು ಅಂತಂದ್ರೆ, ಇನ್ನೂ ಕತ್ತಲಿರುವಾಗಲೇ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆ ಮಾಡೋದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆ ಸಮಯ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮಾರ್ಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಾಕ್ಯ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡುತ್ತಾ ಇದ್ದಂತ ಕಾರ್ಯ ಏನು ಅಂತ ಈ ವಾಕ್ಯವು ಹೇಳುತ್ತೆ. ಏನಂದ್ರೆ, ಅವರು ಮುಂಜಾನೆ ಇನ್ನೂ ಮುಗ್ಗಿರುವಾಗ ಎದ್ದು ಹೊರಟು ಅಡವಿಗೆ ಹೋಗಿ ಅಡವಿಯಲ್ಲಿ ದೇವರನ್ನ ನೋಡಿ ಅವರು ಪ್ರಾರ್ಥಿಸುತ್ತಾ ಇದ್ದರು ಎಂಬುದಾಗಿ ಈ ವಾಕ್ಯವು ಹೇಳುತ್ತದೆ. ಆಗ ಇದು ಅವರ ಪ್ರತಿ ದಿವಸ ವಾಡಿಕೆಯಾಗಿತ್ತು, ಅವರ ಪ್ರತಿ ದಿವಸದ ರೂಢಿಯಾಗಿತ್ತು. ಅಂದ್ರೆ ಅವ್ರು ಮಾಡುವಂತ ಕಾರ್ಯವೇನು, ಪ್ರತಿ ದಿವಸ ಮುಂಜಾನೆಯಲ್ಲಿ ಎದ್ದು ಇನ್ನು ಕತ್ತಲಿರುವಾಗೆ ಅಡವಿಗೆ ಹೋಗಿ ದೇವರನ್ನ ನೋಡಿ ಅವರು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆಯ ಸಮಯ ಮುಂಜಾನೆ ಸಮಯ, ಇನ್ನು ಕತ್ತಲಿರುವಾಗ, ಬೆಳಕು ಆಗುವುದಕ್ಕಿಂತ ಮುಂಚೆ, ಸುಮಾರು ಸಾಮಾನ್ಯವಾಗಿ ಬೆಳಕು ಒಂದು 6 ಗಂಟೆ ಆಸ್ಪಾಸಲ್ಲಿ ಬೆಳಕಾಗತ್ತೆ. ಅದಕ್ಕಿಂತ ಮುಂಚೆ ಸುಮಾರು 1 ಅವರು 2 ಅವರು ಮೊದಲನೇ ಅವರು ಎದ್ದು ಅಡವಿಗೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಅಂದ್ರೆ ಸುಮಾರು ಒಂದು 3:30, 4 ಗಂಟೆ ಆ ಸಮಯದಲ್ಲಿ ಎದ್ದು ಒಂದು ಸುಮಾರು 6 ಗಂಟೆ ಗಂಟ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಿರೋದಕ್ಕೆ ಅವಕಾಶ ಇರುತ್ತೆ. ಏನಕ್ಕೆ ಈ ಸಮಯವನ್ನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆರಿಸಿಕೊಂಡರು ಅಂತಂದ್ರೆ, ಬೆಳಕಾಗಿದ ತಕ್ಷಣನೇ ಜನಗಳು ಅವರನ್ನ ಏರಳವಾಗಿ ಹುಡುಕಿ ಬರ್ತಾರೆ. ರಾತ್ರಿ ಎಲ್ಲರೂ ಹೋಗಿ ಮಲಗಿರ್ತಾರೆ. ಬೆಳಿಗ್ಗೆ ಆಯ್ತು ಅಂದಿದ ತಕ್ಷಣನೇ ಏನ್ ಮಾಡ್ತಾರೆ, ಯಾರೆಲ್ಲ ರೋಗಗಳಿದೆ, ಯಾರಿಗೆಲ್ಲ ದೆವ್ವಗಳು ತೊಂದರೆ ಇದೆ, ಯಾರಿಗೆಲ್ಲ ತರತರವಾದ ಕಷ್ಟ ಕಣ್ಣೀರು ಬಾಧೆಗಳಿದೆ, ಇವರೆಲ್ಲ ಯೇಸು ಕ್ರಿಸ್ತನ ಎಲ್ಲಿದ್ದಾರೆ, ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು, ಅವ್ರ ಉಪದೇಶ ಕೇಳ್ಬೇಕಂತ ಎಲ್ಲಾ ಕಡೆಯಿಂದ ಅವ್ರನ್ನ ಹುಡುಕಿ ಬಂದ್ಬಿಡ್ತಾರೆ. ಬೆಳಕಾಗಿದ ತಕ್ಷಣ ಎಲ್ಲರೂ ಬಂದ್ಬಿಡ್ತಾರೆ. ಆಗ ಆತನ ಬೆಳಕಾದ ಮೇಲೆ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂಡ್ರೆ ಸಮಯ ಆಗೋದಿಲ್ಲ. ಕಾರಣ ಜನಗಳೆಲ್ಲ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ವ್ಯಾಧಿಗ್ರಸ್ತರು ಪ್ರಾರ್ಥನೆ ಮಾಡಿ ವ್ಯಾಧಿಗಳು ಬಿಡಿಸ್ಬೇಕು, ದೆವ್ವ ಹಿಡಿದವ್ರನ್ನ ಬಿಡಿಸ್ಬೇಕು, ಉಪದೇಶ ಮಾಡಬೇಕು, ಅವ್ರ ಕಷ್ಟಗಳು ಕೇಳಬೇಕು, ಎಲ್ಲಾ ವಿಧವಾದ ಸೇವೆಗಳನ್ನ ಅವ್ರು ಮಾಡ್ಬೇಕಾಗತ್ತೆ. ಬೆಳಕು ಹರಿದ ನಂತರ, ಜನಗಳು ಬರೋದಕ್ಕೆ ಪ್ರಾರಂಭವಾಗಿದ್ದ ನಂತರ ಅವರು ಪ್ರಾರ್ಥನೆ ಮಾಡೋದಕ್ಕೆ, ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಮಯ ಕಳೆಯೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಅದರಿಂದ ಅವ್ರೇನ್ ಮಾಡ್ತಾ ಇದ್ರು, ಜನಗಳೆಲ್ಲ ಇನ್ನು ಮಲಗಿರುವಾಗಲೇನೆ, ಯಾರು ಸಹ ಅವ್ರನ್ನ ಬಂದು ಭೇಟಿ ಮಾಡಿ ಅವ್ರನ್ನ ತೊಂದರೆ ಮಾಡದಿರುವಂತಹ ಕತ್ತಲಿರುವಂತಹ ಸಮಯದಲ್ಲಿ ಎದ್ದು ಮುಂಜಾನೆಯಲ್ಲಿ ಹೊರಟು ಅಡವಿಗೆ ಹೋಗಿ ಅವರು ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆಗ ಅವರು ಏಕಾಂತವಾಗಿ ಯಾರೊಬ್ಬರು ಸಹ ಅವರನ್ನ ಪ್ರಾರ್ಥನೆಯನ್ನ ಅಡಚಣೆ ಮಾಡದೆ ಅವ್ರ ಬಿಡುಗಡೆಯಿಂದ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಬರುತ್ತೆ. ಅದರಿಂದ ಅವರು ಆ ರೀತಿ ಮಾಡ್ತಾ ಇದ್ರು. ಇನ್ನು ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಾಕ್ಯವು ಈ ರೀತಿಯಾಗಿದೆ. ಕೀರ್ತನೆಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸರುತ್ತರವನ್ನು ಎದುರು ನೋಡುತ್ತಿರುವನು. ಇಲ್ಲಿ ಕೀರ್ತನೆಗಾರನು ಹೇಳುವಂತ ಮಾತೇನೆಂದರೆ, ದೇವರೇ,
ಉದಯ ಕಾಲದಲ್ಲಿಯೇ ನನ್ನ ಸ್ವರ ನಿನಗೆ ಕೇಳಿಸುತ್ತೆ. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ನಾನು ಸರುತ್ತರವನ್ನ ಎದುರು ನೋಡುತ್ತಾ ಇದ್ದೇನೆ. ಇಲ್ಲಿ ಕೀರ್ತನೆಗಾರನು ಸಹ ಮುಂಜಾನೆಯಲ್ಲಿ ಉದಯದಲ್ಲಿಯೇ ನಾನು ನಿಮ್ಮನ್ನು ನೋಡಿ ಪ್ರಾರ್ಥನೆ ಮಾಡ್ತೀನಿ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ಕೀರ್ತನೆಗಳ ಪುಸ್ತಕ 88ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಕೀರ್ತನೆಗಳ ಪುಸ್ತಕ 88ನೇ ಅಧ್ಯಾಯ 13ನೆಯ ವಾಕ್ಯ. ನಾನಾದರೂ ಯೆಹೋವನೇ ನಿನಗೆ ಮೊರೆ ಇಡುತ್ತೇನೆ, ಉದಯದಲ್ಲಿ ನನ್ನ ವಿಜ್ಞಾಪನೆಯು ನಿನ್ನ ಮುಂದೆ ಬರುವುದು. ಇಲ್ಲಿ ಸಹ ಕೀರ್ತನೆಗಾರನು ಹೇಳುವ ಮಾತು, ದೇವರೇ ನಾನು ನಿನಗೆ ಮೊರೆ ಇಡುತ್ತೇನೆ, ಉದಯದಲ್ಲಿಯೇ ನನ್ನ ವಿಜ್ಞಾಪನೆ ನಿನ್ನ ಮುಂದೆ ಬರುತ್ತದೆ ಅಂತ ಹೇಳಿ ಮುಂಜಾನೆಯಲ್ಲಿಯೇ ಉದಯದಲ್ಲಿಯೇ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ತಾನು ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಕೀರ್ತನೆಗಳು 59ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು, ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ಈ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುವಂತಹ ಒಂದು ಮಾತೇನೆಂದರೆ, ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನ ನಾನು ಹಾಡಿ ಹೊಗಳುತ್ತೇನೆ, ಪ್ರಾತಃ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ಪ್ರಾತಃ ಕಾಲದಲ್ಲಿ ಅಂತಂದ್ರೆ ದಿನದ ಮೊದಲನೆಯ ಸಮಯ, ಪ್ರಾರಂಭ ಸಮಯ. ಹಂಗಂತಂದ್ರೆ ಮುಂಜಾನೆಯಲ್ಲಿಯೇ ನಾನು ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ನಿಮ್ಮ ಪ್ರೇಮವನ್ನು ನಾನು ಉಲ್ಲಾಸದಿಂದ ಕೊಂಡಾಡುತ್ತೇನೆ ಅಂತ ತಾನು ಹೇಳೋದನ್ನ ನಾವು ಕಾಣ್ತೇವೆ. ನಾವು ಓದಿದಂತ ಈ ಕೆಲವು ಕೀರ್ತನೆ ವಾಕ್ಯಗಳನ್ನೆಲ್ಲ ಓದುವಾಗ ಅಲ್ಲಿ ಕೀರ್ತನೆಗಾರನು ನಾನು ಉದಯದಲ್ಲಿಯೇ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮನ್ನ ಕೊಂಡಾಡುತ್ತೇನೆ, ನಾನು ನಿಮ್ಮನ್ನ ಮಹಿಮೆ ಪಡಿಸ್ತೀನಿ ಅಂತೆಲ್ಲ ಬರೆಯುವುದನ್ನ ನಾವು ಕಾಣ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂಜಾನೆಯಲ್ಲಿ ಎದ್ದು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಕೀರ್ತನೆಗಾರನು ಸಹ ನಾನು ಮುಂಜಾನೆಯಲ್ಲಿ ಎದ್ದು ಉದಯದಲ್ಲಿಯೇ ನಿಮ್ಮನ್ನು ನೋಡಿ ಪ್ರಾರ್ಥಿಸಿ ಸರುತ್ತರವನ್ನು ಎದುರು ನೋಡುತ್ತಾ ಇದ್ದೇನೆ ಅಂತ ತಾನು ಸಹ ಬರೆಯುವುದನ್ನ ನಾವು ಕಾಣ್ತೇವೆ. ಈ ರೀತಿ ನಾವು ಮುಂಜಾನೆಯಲ್ಲಿ ಎದ್ದು ದೇವರನ್ನು ನೋಡಿ ಪ್ರಾರ್ಥನೆ ಮಾಡುವಂತ ರೂಢಿಯನ್ನು ಮಾಡಿಕೊಳ್ಳಬಹುದು. ನಾವು ಮುಂಜಾನೆಯಲ್ಲಿದ್ದು ಪ್ರಾರ್ಥನೆ ಮಾಡುವಂತಹ ಸಮಯವನ್ನ ತೀರ್ಮಾನ ಮಾಡಿ ಆ ಸಮಯದಲ್ಲಿ ಪ್ರತಿ ದಿವಸ ಪ್ರಾರ್ಥನೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬಹುದು. ಇದು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಇನ್ನೂ ಬೇರೆ ವಿಧವಾದ ವಾಡಿಕೆ ಇದ್ದದ್ದನ್ನು ಸಹ ನಾವು ಕಾಣಬಹುದು. ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಕೀರ್ತನೆಗಳ ಪುಸ್ತಕ 55ನೇ ಅಧ್ಯಾಯ 17ನೇ ವಾಕ್ಯ. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು, ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕರಿದ್ದರು ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾರೆ, ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ತ್ರಿಕಾಲ ಅಂದ್ರೆ 3 ಕಾಲ. 3 ಕಾಲದಲ್ಲಿಯೂ ನಾನು ದೇವರನ್ನ ನೋಡಿ ಹಂಬಲಿಸುತ್ತಾ ಮೊರೆ ಇಡುತ್ತೇನೆ ಅಂತ ಅವರು ಹೇಳೋದನ್ನ ನಾವು ಕಾಣ್ತೀವಿ. ಆಗ ಈ ತ್ರಿಕಾಲ ಅಂದ್ರೆ ಏನು, 3 ಕಾಲ ಅಂದ್ರೆ ಏನು? ಆಗ 3 ಕಾಲ ಏನಂತಂದ್ರೆ ಇದು ಯಹೂದ್ಯರ ಒಂದು ಪದ್ಧತಿ, ಯಹೂದ್ಯರ ಒಂದು ಕಲಾಚಾರ. ಇವರು ಮಾಡುತ್ತಾ ಇದ್ದಂತ ಕಾರ್ಯ ಏನಂದ್ರೆ ಪ್ರತಿ ದಿವಸ 3 ಸಾರಿ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ಒಂದು ವಾಡಿಕೆ ಅವರಿಗಿತ್ತು. ಆಗ ಮಾತ್ರವಲ್ಲ, ಈಗಲೂ ಸಹ ಯಹೂದ್ಯರು ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾರೆ. ಅವ್ರು ಮಾಡುವಂತ ಪ್ರಾರ್ಥನೆಯ ಸಮಯ ಯಾವುದು ಅಂತಂದ್ರೆ ಬೆಳಗ್ಗೆ 9 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಾಯಂಕಾಲ 6 ಗಂಟೆ. ಈ 3 ಸಮಯಗಳನ್ನ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಬೆಳಗ್ಗೆ 9 ಗಂಟೆನ ಮುಂಜಾನೆ ಪ್ರಾರ್ಥನೆ ಅಂತಾರೆ, ಮಧ್ಯಾಹ್ನ 3 ಗಂಟೆಯ ಪ್ರಾರ್ಥನೆಯನ್ನ ಮಧ್ಯಾಹ್ನದ ಪ್ರಾರ್ಥನೆ ಅಂತಾರೆ, ಸಂಜೆ 6 ಗಂಟೆಯ ಪ್ರಾರ್ಥನೆಯನ್ನ ಸಂಜೆಯ ಪ್ರಾರ್ಥನೆ ಅಂತ ಹೇಳ್ತಾರೆ. ಈ ರೀತಿ 3 ಪ್ರಾರ್ಥನೆಗಳನ್ನ ಅವರು ಪ್ರತಿ ದಿವಸ ಮಾಡ್ತಾ ಇದ್ರು. ಇದು ಅವರಿಗೆ ವಾಡಿಕೆಯಾಗಿತ್ತು. ಅದನ್ನೇ ಇಲ್ಲಿ ದಾವಿದನು ತ್ರಿಕಾಲದಲ್ಲಿಯೂ ಅಂದ್ರೆ 3 ಕಾಲದಲ್ಲಿಯೂ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋದನ್ನ ನಾವು ಕಾಣ್ತೇವೆ. ಇದೇ ಕಾರ್ಯವನ್ನೇ ದಾನಿಯೇಲ್ ಕೂಡ ಮಾಡ್ತಾ ಇದ್ದಿದ್ದು. ನಾವು ದಾನಿಯೇಲನ ಪ್ರವಾದನ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯವನ್ನ ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯವು ಈ ರೀತಿಯಾಗಿದೆ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕೆಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಇಲ್ಲಿ ದಾನಿಯೇಲನು ಯಥಾ ಪ್ರಕಾರ ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದನು ಅಂತ ಬರೆಯಲ್ಪಟ್ಟಿದೆ. ಆಗ ಈ ದಾನಿಯೇಲನು ಮಾಡುತ್ತಿದ್ದಂತ ಪ್ರತಿ ದಿವಸ 3 ಬಾರಿ ಪ್ರಾರ್ಥನೆ ಮಾಡುವಂತ ತನ್ನ ಈ ವಾಡಿಕೆ ಯಾವ ವಾಡಿಕೆ ಅಂದ್ರೆ ಯಹೂದ್ಯರು ಅನುಸರಿಸುವಂತ ಒಂದು ವಾಡಿಕೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಸಾರಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಇದೇ ವಾಡಿಕೆಯನ್ನ ದಾನಿಯೇಲ್ ಕೂಡ ಅನುಸರಿಸ್ತಾ ಇದ್ರು. ಅವರು ಸಹ 3 ಬಾರಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆಗ ಅವರು ಮೊದಲೇ ತೀರ್ಮಾನ ಮಾಡಿರುವಂತ 3 ಸಮಯಗಳಲ್ಲಿ ಅಂದ್ರೆ ಬೆಳಗ್ಗೆ 9 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಂಜೆ 6 ಗಂಟೆ
ಈ 3 ಸಮಯಗಳಲ್ಲಿ ಪ್ರತಿ ದಿವಸ ಅವರು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ದಾನಿಯೇಲನನ್ನ ವಿರೋಧಿಸುತ್ತಾ ಇದ್ದಂತ ವಿರೋಧಿಗಳಿಗೆಲ್ಲ ಗೊತ್ತಿತ್ತು. ಅದರಿಂದನೇ ಅವರು ಪ್ರಾರ್ಥನೆ ಮಾಡುವುದನ್ನ ಅವರು ಕಂಡು ಹಿಡಿದು ದಾನಿಯೇಲನನ್ನ ಹಿಡಿದುಕೊಳ್ಳೋದಕ್ಕೆ ಸಾಧ್ಯವಾಗಿತ್ತು. ಹಾಗಂದ್ರೆ ದಾನಿಯೇಲನನ್ನ ವಿರೋಧಿಸುವಂತವರಿಗಳಿಗೆಲ್ಲ ಮೊದಲೇ ಗೊತ್ತಿತ್ತು ಏನಂತಂದ್ರೆ, ದಾನಿಯೇಲ್ ಬೆಳಗ್ಗೆ 9 ಗಂಟೆಗೆ ಪ್ರಾರ್ಥನೆ ಮಾಡ್ತಾನೆ, ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡ್ತಾನೆ, ಸಾಯಂಕಾಲ 6 ಗಂಟೆಗೆ ಪ್ರಾರ್ಥನೆ ಮಾಡ್ತಾನೆ. ಈಗ ನಾವು ರಾಜನಿಂದ ಈ ಒಂದು ಹೊಸ ಶಾಸನವನ್ನು ತಂದಿದ್ದೇವೆ. ಅಂದ್ರೆ ಯಾರು ಸಹ ಯಾವ ದೇವರಿಗೂ ಮೊರೆ ಇಡದೆ ಅರಸನಿಗೆ ಮೊರೆ ಇಡಬೇಕು ಅನ್ನುವಂತ ಶಾಸನವನ್ನ ತಂದಿದ್ದೇವೆ. ಈಗ ನೋಡೋಣ, ಬೆಳಗ್ಗೆ 9 ಗಂಟೆಗೆ ದಾನಿಯೇಲ್ ಏನ್ ಮಾಡ್ತಾನೆ, ಮಧ್ಯಾಹ್ನ 3 ಗಂಟೆಗೆ ದಾನಿಯೇಲ್ ಏನ್ ಮಾಡ್ತಾನೆ, ಸಾಯಂಕಾಲ 6 ಗಂಟೆಗೆ ದಾನಿಯೇಲ್ ಏನ್ ಮಾಡ್ತಾನೆ ಅಂತ ಅವನನ್ನ ಇವ್ರು ಗಮನಿಸ್ತಾನೆ ಇದ್ರು. ತಾನೇನ್ ಮಾಡ್ದ, ತನ್ನ ವಾಡಿಕೆಯ ಪ್ರಕಾರ ಬೆಳಗ್ಗೆ 9, ಮಧ್ಯಾಹ್ನ 3, ಸಾಯಂಕಾಲ 6 ಈ 3 ಸಮಯಗಳಲ್ಲಿ ಹೊರಟು ತನ್ನ ಮನೆಯಲ್ಲಿ ತನ್ನ ಮೇಲ್ಕೋಣೆಯಲ್ಲಿ ಕಿಟಕಿಗಳನ್ನು ತೆರೆದು ಯೆರೂಸಲೇಮ್ ಕಡೆಗೆ ಮುಖವನ್ನು ಮಾಡಿ ದೇವರನ್ನ ನೋಡಿ ಅವನು ಪ್ರಾರ್ಥನೆ ಮಾಡಿದ. ಆಗ ಅದೇ ಸಮಯಕ್ಕೆ ಇವ್ರು ಕಾಯ್ತಾ ಇದ್ರು, ಆ ಸಮಯದಲ್ಲಿ ಅವನು ಆ ರೀತಿ ಪ್ರಾರ್ಥನೆ ಮಾಡ್ತಾನೋ ಇಲ್ವೋ ಅಂತ. ತಾನು ಅದೇ ರೀತಿಯ ತನ್ನ ವಾಡಿಕೆ ಪ್ರಕಾರ ಹಂಗೆ ಪ್ರಾರ್ಥನೆ ಮಾಡಿದ. ಆಗ ಇವರು ದಾನಿಯೇಲನನ್ನ ಹಿಡಿದುಕೊಡೋದಕ್ಕೆ ಅವಕಾಶ ಆಗುತ್ತೆ. ಒಂದು ವೇಳೆ ದಾನಿಯೇಲ್ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾನೋ ಅದು ಇವ್ರು ಗೊತ್ತಿಲ್ಲ ಅಂತಂದ್ರೆ ದಿನ ಎಲ್ಲ ದಾನಿಯೇಲನ ಹಿಂಬಾಲಿಸ್ಕೊಂಡಿರೋದು ಇವ್ರಿಗೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಯಾವ ಪ್ರಾರ್ಥನೆ ಮಾಡ್ತಾನೋ ಗೊತ್ತಿಲ್ವಲ್ಲ. ಆದ್ರೆ ದಾನಿಯೇಲ್ ಯಾವಾಗ ಪ್ರಾರ್ಥನೆ ಮಾಡ್ತಾನೆ ಅನ್ನೋದು ಇವರಿಗೆಲ್ಲ ಸ್ಪಷ್ಟವಾಗಿ ಗೊತ್ತು. ತನ್ನ ವಾಡಿಕೆ ಪ್ರಕಾರ ದಿವಸಕ್ಕೆ 3 ಸಾರಿ ಯಹೂದ್ಯರು ಆಚರಣೆ ಮಾಡುವ ಪ್ರಕಾರ ದಾನಿಯೇಲ್ ಕೂಡ ಪ್ರಾರ್ಥನೆ ಮಾಡ್ತಾನೆ. ಅದರಿಂದನೇ ಆ ಸಮಯವನ್ನ ಸರಿಯಾಗಿ ಅವ್ರು ಗಮನಿಸಿ ಆ ಸಮಯದಲ್ಲಿ ಅವನು ಏನ್ ಮಾಡ್ತಾ ಇರ್ತಾನೆ ಅನ್ನೋದನ್ನ ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಂಡುಕೊಂಡು ದಾನಿಯೇಲನನ್ನ ಹಿಡಿದುಕೊಡೋದಕ್ಕೆ ಅವರಿಗೆ ಅನುಕೂಲ ಆಯಿತು. ಈ ರೀತಿ ದಾನಿಯೇಲ್ ಕೂಡ ಯಹೂದ್ಯರ ಒಂದು ಆಚರಣೆಯ ಪ್ರಕಾರ ತಾನು ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡುತ್ತಾ ಇದ್ದದನ್ನ ಈ ವಾಕ್ಯಗಳಲ್ಲಿ ನಾವು ಕಾಣ್ತೇವೆ. ದಾನಿಯೇಲ್ ಮಾತ್ರವಲ್ಲ, ಅಪೊಸ್ತಲರು ಸಹ ಈ ಯಹೂದ್ಯರ ಆಚರಣೆ ಆಗಿರುವಂತಹ ದಿವಸಕ್ಕೆ 3 ಬಾರಿಯ ಪ್ರಾರ್ಥನೆಯನ್ನ ಅವರು ಸಹ ಮಾಡ್ತಾ ಇದ್ರು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ಈ ವಾಕ್ಯದಲ್ಲಿ ನಾವು ಓದುವಾಗ ಪೇತ್ರ ಯೋಹಾನರು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋಗುತ್ತಾ ಇದ್ದಾರೆ. ಅವರು ಯಾವ ಪ್ರಾರ್ಥನೆಗಾಗಿ ಹೋಗುತ್ತಾ ಇದ್ದಾರೆ ಅಂತಂದ್ರೆ, ಮಧ್ಯಾಹ್ನ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಅವರು ಹೋಗುತ್ತಾ ಇದ್ದರು. ಹಾಗಂತಂದ್ರೆ ಇದು ಮಧ್ಯಾಹ್ನದ ಪ್ರಾರ್ಥನೆ. ಬೆಳಗ್ಗೆ 9 ಗಂಟೆಗೆ ಪ್ರಾರ್ಥನೆ ಆಗಿರುತ್ತೆ. ಈಗ ಮಧ್ಯಾಹ್ನದ ಪ್ರಾರ್ಥನೆಗೆ ಯಹೂದ್ಯರ ಕಲಾಚಾರ ಪ್ರಕಾರ ಅವ್ರು ಮಾಡುವಂತ ರೂಢಿಯ ಪ್ರಕಾರ ಮಾಡುವಂತ ಪ್ರಾರ್ಥನೆಗೆ ಅಪೊಸ್ತಲರು ಸಹ ಅದನ್ನೇ ಅನುಸರಿಸ್ತಾ ಇದ್ರು. 3 ಸರಿ ಸಾಮಾನ್ಯವಾಗಿ ನಾವು ಮೊದಲಿಂದ ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದೀವಿ. ಮೊದಲು ಧರ್ಮಶಾಸ್ತ್ರದ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಈಗ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ಪರಿಶುದ್ಧಾತ್ಮರ ಸಹಾಯದಿಂದ ಅದೇ ರೀತಿ 3 ಸರಿ ನಾವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ ಅಂತ ಅದೇ ವಾಡಿಕೆಯನ್ನು ಅವರು ಅದೇ ರೀತಿಯಾಗಿ ಮುಂದುವರಿಸ್ತಾ ಇದ್ರು. ಆಗ ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಅವರು ದೇವಾಲಯಕ್ಕೆ ಪೇತ್ರ ಮತ್ತು ಯೋಹಾನ ಹೋಗ್ತಾ ಇದ್ರು. ಆ ವಾಕ್ಯ ಅದು ಈ ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಮಾತ್ರವಲ್ಲ, ಬೇರೆ ಸ್ಥಳಗಳಲ್ಲಿ ಸಹ ಅದು ಬರೆಯಲ್ಪಟ್ಟಿದೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 9ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಮರುದಿನ ಅವರು ಪ್ರಯಾಣ ಮಾಡಿ ಆ ಊರಿನ ಹತ್ತಿರಕ್ಕೆ ಬರುತ್ತಿರುವಾಗ ಪೇತ್ರನು ಸುಮಾರು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನ ಹತ್ತಿದನು. ಇಲ್ಲಿ ಪೇತ್ರನು ಮಧ್ಯಾಹ್ನದ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಮಾಳಿಗೆಯನ್ನ ಹತ್ತಿದನು. ತಾನು ಯಾವುದೋ ಒಂದು ಮನೆಯಲ್ಲಿದ್ದಾನೆ, ಆ ಮನೆಯಲ್ಲಿ ಮಧ್ಯಾಹ್ನ ಆಗಿದೆ. ಆ ಮಧ್ಯಾಹ್ನ ಆಗುವಾಗ ತನ್ನ ವಾಡಿಕೆಯ ಪ್ರಕಾರ ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡುವಂತ ವಾಡಿಕೆಯ ಪ್ರಕಾರ ಮಧ್ಯಾಹ್ನ ಪ್ರಾರ್ಥನೆ ಮಾಡುವಂತ ಸಮಯ ಬಂದಿದೆ. ಆಗ ಹೋಗಿ ದೇವರನ್ನ ನೋಡಿ ನಾನು ಪ್ರಾರ್ಥನೆ ಮಾಡೋಣ ಅಂತ ತಾನು ಮನೆಯ ಮೇಲ್ಗಡೆಗೆ ಬಂದು ಪ್ರಾರ್ಥನೆ ಮಾಡುವುದಕ್ಕಾಗಿ ತಾನು ಸಿದ್ಧ ಆಗುತ್ತಾ ಇರೋದನ್ನ ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇನ್ನು ಅದೇ ರೀತಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ ನಾವು 30ನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ಕೊರ್ನೇಲಿಯನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಕೊರ್ನೇಲಿಯನು ಸಹ ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದನು. ದೇವರು ತನಗೆ ಕಾಣಿಸಿಕೊಂಡು ಪೇತ್ರನನ್ನು ಕರಿಕಳುಹಿಸು ಎಂಬುದಾಗಿ ಕೊರ್ನೇಲಿಯನಿಗೆ ಹೇಳ್ತಾರೆ. ಈ ಕೊರ್ನೇಲಿಯನು ಆ ವಿಷಯವನ್ನ ಪೇತ್ರನಿಗೆ ಹೇಳುವಾಗ ಈಗ ಈ ಮಾತುಗಳನ್ನ ಹೇಳುತ್ತಾನೆ. ಅದಕ್ಕೆ ಕೊರ್ನೇಲಿಯನು, ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನು ನನ್ನೆದುರಿಗೆ ನಿಂತುಕೊಂಡು. ಇಲ್ಲಿ ಕೊರ್ನೇಲಿಯನು ಪೇತ್ರನ ಜೊತೆಯಲ್ಲಿ ಮಾತನಾಡುತ್ತಾ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕಂತ ಪ್ರಾರ್ಥನೆಯ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದಾಗ
ದೇವದೂತನು ನನಗೆ ಕಾಣಿಸಿಕೊಂಡನು ಅಂತ ತಾನು ಹೇಳುವುದನ್ನ ಕಾಣ್ತೇವೆ. ಈ ಕೊರ್ನೇಲಿಯನು ಸಹ ಯಹೂದ್ಯರ ಒಂದು ಪದ್ಧತಿಯ ಪ್ರಕಾರ ದಿವಸಕ್ಕೆ 3 ಸಾರಿ ತಾನು ಸಹ ಪ್ರಾರ್ಥನೆ ಮಾಡುವಂತವನಾಗಿದ್ದನು. ಆಗ ಮಧ್ಯಾಹ್ನದ ಸಮಯದಲ್ಲಿ ತಾನು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಾಗ ದೇವದೂತನು ತನಗೆ ದರ್ಶನವಾಗುವುದನ್ನ ನಾವು ಕಾಣುತ್ತೇವೆ. ಈ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂಜಾನೆ ಇನ್ನೂ ಕತ್ತಲಿರುವಾಗಲೇ ಎದ್ದು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಕೀರ್ತನೆಗಾರನು ಸಹ ಅನೇಕ ಸಮಯಗಳಲ್ಲಿ ಅದನ್ನು ಹೇಳುವುದನ್ನ ನಾವು ಕಾಣ್ತೇವೆ. ಅದು ಮಾತ್ರವಲ್ಲದೆ ಯಹೂದ್ಯರದ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ಪ್ರಕಾರ ಅವರು ದಿವಸಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ರು, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅದನ್ನೇ ದಾನಿಯೇಲ್ ಕೂಡ ಮಾಡ್ತಾ ಇದ್ದು. ಅದನ್ನೇ ಅಪೊಸ್ತಲರು ಸಹ ಅವರು ಅನುಸರಿಸ್ತಾ ಇದ್ರು. ಅಂದ್ರೆ ಆ 3 ಸಮಯ ಬಿಟ್ಟು ಬೇರೆ ಯಾವಾಗಲೂ ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ಲ ಅಂತಲ್ಲ, ಬೇರೆ ಸಮಯಗಳಲ್ಲಿ ಅವ್ರು ಪ್ರಾರ್ಥನೆ ಮಾಡಿರ್ತಾರೆ. ಆದ್ರೆ ಅವರು ಮಾಡಿಕೊಂಡು ಬಂದಿರುವಂತಹ ಒಂದು ರೂಢಿಯ ಪ್ರಕಾರ 3 ಸಮಯ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲನೂ ಕೂಡ ಅವರು ದೇವರನ್ನ ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಈ ರೀತಿ ನಾವು ಸಹ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಒಂದು ವೇಳೆ ಕೆಲಸವನ್ನು ಮಾಡುವಂತವರಾಗಿರ್ಬೋದು, ವ್ಯಾಪಾರ ಮಾಡುವಂತವರಾಗಿರ್ಬೋದು, ಅಥವಾ ಓದುವಂತ ವಿದ್ಯಾರ್ಥಿ ಆಗಿರಬಹುದು, ಅಥವಾ ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅಡಿಗೆ ಮಾಡ್ಕೊಂಡಿರುವಂತ ಮನೆಯ ಗೃಹಿಣಿ ಆಗಿರಬಹುದು, ನಾವು ಯಾರೇ ಆಗಿರಬಹುದು, ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಯಾವ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡೋದು ನನಗೆ ಅನುಕೂಲವಾಗಿರುತ್ತೆ ಅಂತ ಒಂದು ಸಮಯವನ್ನು ನಾವು ನಿಗದಿ ಮಾಡಿ ಆ ಸಮಯದಲ್ಲಿ ಪ್ರತಿ ದಿವಸ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಯತ್ನ ಮಾಡುವಂತವರಾಗಿರಬೇಕು. ಆಗ ನಮ್ಮ ಪ್ರಾರ್ಥನೆ ಜೀವಿತ ಕಟ್ಟಲ್ಪಡುತ್ತೆ. ಆ ಸಮಯದಲ್ಲಿ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಆದ್ರೆ ನಮಗೆ ಅಂತ ಒಂದು ಸರಿಯಾದ ಸಮಯ ನಿಗದಿ ಮಾಡ್ಕೊಳ್ಳದೆ ಆ ಪ್ರಾರ್ಥನೆ ಮಾಡೋಣ ಅಂತ ನಾವು ಯಾವ ಸಮಯದಲ್ಲಿ ಮಾಡ್ಬೇಕಂತ ತೀರ್ಮಾನ ಇಲ್ಲದೆ ಸುಮ್ನೆ ನಾವು ಇದ್ರೆ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಯಾವತ್ತೂ ಸಮಯ ಸಿಗಲ್ಲ. ಅದರಿಂದ ನಾವು ಈ ದಿವಸ ಪ್ರಾರ್ಥನೆ ಮಾಡುವಂತ ಸಮಯವನ್ನು ತೀರ್ಮಾನ ಮಾಡಬೇಕಾಗಿರೋದು ಬಹಳ ಮುಖ್ಯ. ಅದರಲ್ಲೂ ಸಹ ಯಾವ ಸಮಯ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡ್ರೆ ಸೂಕ್ತವಾಗಿರುತ್ತೆ ಅಂತಂದ್ರೆ, ಯಾವಾಗ ಎಲ್ಲಾ ಮನುಷ್ಯರು ಮಲಗಿರ್ತಾರೋ ಆಗ ನಾವು ಪ್ರಾರ್ಥನೆ ಮಾಡುವಂತ ಸಮಯವನ್ನ ತೀರ್ಮಾನ ಮಾಡ್ಕೊಂಡ್ರೆ ಅದು ನಮಗೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಮನುಷ್ಯರೆಲ್ಲ ಎದ್ಬಿಟ್ಟ ಮೇಲೆ ಯಾರಾದ್ರೂ ಒಬ್ರು ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ಇವತ್ತಲ್ಲ ಅಂದ್ರೆ ನಾಳೆ ಯಾರಾದ್ರೂ ಒಬ್ರು ಹುಡ್ಕೊಂಡ್ ಬರ್ತಾರೆ, ಏನಾದ್ರು ಒಂದು ಕೆಲಸ ಬರುತ್ತೆ. ಆಗ ಇವತ್ತಲ್ಲ ನಾಳೆ ನಮ್ಮ ಪ್ರಾರ್ಥನೆ ಸಮಯಗಳು ಆಗಾಗ ತಡೆ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಮನುಷ್ಯರೆಲ್ಲರೂ ಎದ್ಬಿಟ್ಟಿರ್ತಾರೆ, ಅವ್ರವ್ರ ಕೆಲಸಗಳು ಮಾಡ್ತಾ ಇರ್ತಾರೆ. ನಾವು ಸಹ ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲೇ ಬದುಕ್ತಾ ಇರ್ತೇವೆ. ನಮಗೂ ಸಹ ನಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಆ ಕೆಲವೊಂದ್ಸಲಿ ಕೆಲವೊಂದು ಕಾರ್ಯಗಳನ್ನ ನಾವು ಹೋಗಿ ಮಾಡ್ಲೇಬೇಕಾಗತ್ತೆ, ಕೆಲವೊಂದಕ್ಕೆ ನಾವು ಉತ್ತರಿಸಲೇಬೇಕಾಗತ್ತೆ. ಆಗ ಮನುಷ್ಯರೆಲ್ಲರೂ ಎದ್ದಿರುವಾಗ ನಮ್ಮ ಪ್ರಾರ್ಥನೆ ಸಮಯಗಳನ್ನ ನಾವು ತೀರ್ಮಾನ ಮಾಡ್ಕೊಂಡ್ರೆ ಆಗಾಗ ಅದು ಅಡಚಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾರೋ ಬಂದ್ಬಿಡ್ತಾರೆ, ಯಾರೋ ಕರೀತಾರೆ, ನಾವು ಹೋಗ್ಲೇಬೇಕು, ಯಾರೋ ಬರೋರ್ನ ಬರ್ಮಾಡ್ಕೊಳ್ಲೇಬೇಕು, ಏನೋ ಒಂದು ಕೆಲಸ ಬಂದ್ಬಿಡುತ್ತೆ, ಅದು ಮಾಡ್ಲೇಬೇಕು. ಆಗ ಆ ಸಮಯ, ಆ ದಿವಸ ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇಲ್ದಿರ ಹೋಗ್ಬಿಡುತ್ತೆ. ಅದರಿಂದ ಉತ್ತಮವಾದ ಒಂದು ಪ್ರಾರ್ಥನಾ ಸಮಯ ಯಾವುದು ಅಂತಂದ್ರೆ, ಎಲ್ಲಾ ಮನುಷ್ಯರು ಮಲಗಿದ್ದು ಅವ್ರು ಹೇಳೋದಕ್ಕಿಂತ ಮುಂಚೆನೆ ನಾವು ಪ್ರಾರ್ಥನೆ ಮಾಡಿ ಮುಗಿಸಿದ್ರೆ ಅದು ಉತ್ತಮವಾದ ಒಂದು ಪ್ರಾರ್ಥನಾ ಸಮಯ. ಕಾರಣ ಏನಂದ್ರೆ, ಎಲ್ರು ಇನ್ನ ಮಲಗಿರುವಾಗ ಯಾರು ನಮ್ಮನ್ನು ತೊಂದರೆ ಮಾಡೋದಿಲ್ಲ. ಆಗ ಎಲ್ರು ನಾವು ಮಲಗಿರೋ ಸಮಯದಲ್ಲಿ ಎದ್ದು ನಾವು ಪ್ರಾರ್ಥನೆ ಮಾಡಿ ಪ್ರಾರ್ಥನೆನ ಮುಗಿಸುವಂತವர்களಾಗಿದ್ರೆ ನಮ್ಮ ಪ್ರಾರ್ಥನಾ ಜೀವಿತ ಯಾವತ್ತೂ ಸಹ ತಡೆ ಇಲ್ದಿರ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಆಗ ಅಂತ ಸಮಯ ಯಾವುದು? ಅಂತ ಸಮಯ ಸಹಜವಾಗಿ ಬೆಳಗ್ಗೆ 4 ಗಂಟೆಗೆ ನಾವು ಎದ್ದೇಳುತ್ತೇವೆ. 4 ಗಂಟೆಯಿಂದ 5 ಗಂಟೆ ಗಂಟ ಪ್ರಾರ್ಥನೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಸಮಯದಲ್ಲಿ ಯಾವ ಮನುಷ್ಯರು ಬಂದು ನಮ್ಮನ್ನು ತೊಂದರೆ ಮಾಡಲ್ಲ. ಯಾಕಂದ್ರೆ ಎಲ್ಲರೂ ಸಾಮಾನ್ಯ ಮಲಗಿರ್ತಾರೆ. ಇಲ್ಲ ಅಂದ್ರೆ 5 ಗಂಟೆಯಿಂದ 6 ಗಂಟೆ ಗಂಟ ಪ್ರಾರ್ಥನೆ ಮಾಡ್ತೇನೆ, ಇಲ್ಲ 4 ರಿಂದ 6 ಗಂಟೆ ಗಂಟ ಪ್ರಾರ್ಥನೆ ಮಾಡ್ತೇನೆ. ನಮಗೆ ಎಷ್ಟೊತ್ತು ಪ್ರಾರ್ಥನೆ ಮಾಡ್ಬೇಕು ಅನ್ಸುತ್ತೋ ಆ ಪ್ರಾರ್ಥನೆಯನ್ನ ನಾವಿನ್ನೂ ಬಹುಶಃ ಒಂದು 6 ಗಂಟೆಗಿನ್ನ ಮೊದಲೇನೆ ನಾವು ಪ್ರಾರ್ಥನೆ ಮಾಡಿ ಮುಗಿಸುವಂತವர்களಾಗಿದ್ರೆ ಸಾಮಾನ್ಯವಾಗಿ ನಮಗೆ ಯಾವತ್ತು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ತಡೆಗಳು ಬರೋದಿಲ್ಲ. ಬಂದ್ರೂ ಕೂಡ ಅದು ಅಪರೂಪವಾಗಿರುತ್ತೆ. ಆದ್ರೆ ಈಗ ಆಗ ವಾರಕ್ಕೆ 2 ಸರಿ 3 ಸರಿ ತೊಂದರೆ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ನಾವು ಒಂದು 8 ಗಂಟೆ ಮೇಲೆ ಪ್ರಾರ್ಥನೆ ಮಾಡ್ತೀವಿ, ಬೆಳಿಗ್ಗೆ 10 ಗಂಟೆಗೆ ಪ್ರಾರ್ಥನೆ ಮಾಡ್ತೀವಿ, 12 ಗಂಟೆಗೆ ಪ್ರಾರ್ಥನೆ ಮಾಡ್ತೀವಿ ಅಂತ ಬೇರೆ ಯಾವುದೇ ಸಮಯವನ್ನ ನಾವು ತೀರ್ಮಾನ ಮಾಡ್ಕೊಂಡ್ರು ಆ ಸಮಯದಲ್ಲಿ ನಮಗೆ ಏನೋ ಕೆಲಸ ಬಂದ್ಬಿಡೋಕೆ ಅವಕಾಶ ಇರುತ್ತೆ, ಯಾರೋ ಬಂದ್ಬಿಡೋಕೋ ಎಲ್ಲೋ ನಾವು ಹೋಗ್ಬಿಡೋದಕ್ಕೂ ಅವಕಾಶ ಇರುತ್ತೆ. ಆಗ ಪ್ರಾರ್ಥನೆ ತಡೆಯಾಗಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಈ ದಿವಸ ನಾವು ಪ್ರಾರ್ಥನೆ ಮಾಡುವಂತ ಸರಿಯಾದ ಒಂದು ಸಮಯವನ್ನು ತೀರ್ಮಾನ ಮಾಡಬೇಕಾಗಿರೋದು ಬಹಳ ಮುಖ್ಯ. ಆದ್ರೆ ಆ ಸಮಯ ಆದಷ್ಟು ಮನುಷ್ಯರೆಲ್ಲರೂ ಇನ್ನ ಮಲಗಿರುವಾಗಲೇನೆ ನಾವು ಎದ್ದು ಪ್ರಾರ್ಥನೆ ಮಾಡುವಂತ ಒಂದು ಸಮಯವಾಗಿದ್ರೆ ಅದು ಯಾವತ್ತೂ ಸಹ ತೊಂದರೆ ಆಗಿರೋದಿಲ್ಲ, ತಡೆಯಾಗಿರೋದಿಲ್ಲ, ಸಮಾಧಾನವಾಗಿರುತ್ತೆ, ವಿಶ್ರಾಂತಿಯಿಂದ ಇರುತ್ತೆ. ನಾವು ಇನ್ನೂ ಆ ದಿವಸ ಎದ್ದ ಮೇಲೆ ನಮಗೆ ಯಾವ ಸುದ್ದಿಗಳು ನಾವು ಕೇಳಿರೋದಿಲ್ಲ. ಆಗ ನಮಗೆ ಯಾವುದೇ ಚಿಂತೆ ಯೋಚನೆ ಬರೋದಿಲ್ಲ.
ಬೆಳಿಗ್ಗೆ ಎದ್ಬಿಟ್ ಮೇಲಿಂದ ಅವ್ರೇನೋ ಹೇಳ್ತಾರೆ, ಇವ್ರೇನೋ ಹೇಳ್ತಾರೆ, ಅಲ್ಲೇನೋ ಆಯ್ತಂತೆ, ಇಲ್ಲೇನೋ ಮಾಡ್ಬೇಕಂತೆ, ಅದು ಇದು ಅಂತ ಕೆಲವೊಂದ್ಸಲ ನಮಗೆ ಸಮಯ ಇದ್ರೂ ತಲೆ ಕೆಟ್ಟೋಗಿರುತ್ತೆ. ತಲೆ ಕೆಟ್ಟೋಗಿ ಆ ಚಿಂತೆಲ್ಲ ನಾವು ಪ್ರಾರ್ಥನೆ ಮಾಡಕ್ ಮನಸ್ಸು ಬರೋದಿಲ್ಲ. ಆದ್ರೆ ಬೆಳಗ್ಗೆನೆ ಇರುವಾಗ ಯಾರು ನಮ್ಗಿನ್ನ ಏನು ಹೇಳಿರೋದಿಲ್ಲ, ಯಾವುದೇ ಟೆನ್ಷನ್ ಇನ್ನ ನಮಗೆ ಬಂದಿರೋದಿಲ್ಲ. ಆಗ್ಲೇ ದೇವ್ರು ನೋಡಿ, ದೇವರೇ ನೀವು ಸ್ತೋತ್ರ ಅಪ್ಪ ಅಂತ ದೇವ್ರನ್ನ ಸ್ತುತಿಸಿ ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ನಾವು ಸಮಯವನ್ನು ಕಳೆದ್ರೆ ಆ ದಿವಸವೆಲ್ಲ ನೆಮ್ಮದಿಯಾಗಿ ಏನೇ ಬಂದ್ರು ಎಲ್ಲವನ್ನು ಸಹ ನಾವು ದೇವರ ಸಹಾಯದಿಂದ ಜಯಿಸೋದಕ್ಕೆ, ಎದುರಿಸೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಆದ್ರೆ ಇಲ್ಲ ಅಂತಂದ್ರೆ ಆಮೇಲೆ ಅದು ನಮ್ಗೆ ಕಷ್ಟವಾಗಿರೋದಕ್ಕೆ ಅವಕಾಶ ಆಗಿರುತ್ತೆ. ಅದರಿಂದ ಸೂಕ್ತವಾದ ಸಮಯ ಬೆಳಗ್ಗೆ 6 ಗಂಟೆಯ ಒಳಗೆ ನಮಗೆ ಪ್ರಾರ್ಥನೆ ಮಾಡುವಂತ ಸಮಯ ಇದ್ರೆ, ಮಾಡಿ ಮುಗಿಸುವಂತ ಸಮಯ ಇದ್ರೆ ಅದು ನಮಗೆ ತುಂಬಾ ಒಳ್ಳೇದು. ಅದರಿಂದ ಈ ದಿವಸ ನೀವು ಪ್ರಾರ್ಥನೆ ಮಾಡುವಂತ ಒಂದು ಸಮಯವನ್ನ ತೀರ್ಮಾನ ಮಾಡಬೇಕಾಗಿರೋದು ತುಂಬಾ ಮುಖ್ಯ. ಆದ್ರೆ ಎಲ್ಲಿವರೆಗೂ ನೀವು ತೀರ್ಮಾನ ಮಾಡೋದಿಲ್ವೋ, ಅದರಲ್ಲೂ ಮುಖ್ಯವಾಗಿ ಆದಷ್ಟು ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆ ಮಾಡೋದನ್ನ ಒಂದ್ ವೇಳೆ ನೀವು ತೀರ್ಮಾನ ಮಾಡೋದಿಲ್ವೋ, ಅಲ್ಲಿವರೆಗೂ ನಿಮ್ಮ ಪ್ರಾರ್ಥನೆ ಜೀವಿತ ಬಲಹೀನವಾಗಿರುತ್ತೆ, ತಡೆಯಾಗಿರುತ್ತೆ, ಅಥವಾ ಪ್ರಾರ್ಥನೆ ಜೀವಿತ ಇಲ್ಲದಿರನೇ ಇರುತ್ತೆ. ಆದ್ರೆ ಆತರ ಪ್ರಾರ್ಥನೆ ಜೀವಿತನ ನಮಗಿಲ್ಲದೆ ಇರೋದು ಒಂದೇ, ನಮ್ಮ ಶರೀರದಲ್ಲಿ ಪ್ರಾಣ ಎದ್ರೆ ನಾವು ಸತ್ತೋಗಿರೋದು ಒಂದೇ. ಶರೀರದಲ್ಲಿ ಪ್ರಾಣ ಎದ್ರೆ ಸತ್ತೋಗಿದ್ರೆ ಹೆಂಗೋ, ಪ್ರಾರ್ಥನೆ ಅನ್ನುವಂತ ಒಂದು ದೇವರೊಟ್ಟಿಗಿನ ಅನ್ಯೋನ್ಯತೆ ಇಲ್ಲದಿರುವಂತ ಮನುಷ್ಯನ ಆತ್ಮವು ಕೂಡ ಹಂಗೇನೆ, ಅವನು ಆತ್ಮದಲ್ಲಿ ಸತ್ತು ಹೋಗಿರೋನೆ. ಅದು ಬದುಕಬೇಕು ಅಂತಂದ್ರೆ ಪ್ರಾರ್ಥನೆ ಅವನಲ್ಲಿ ಪ್ರಾರಂಭ ಆಗಿ ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ತಾನು ಇರಬೇಕಾಗಿರೋದು ಬಹಳ ಮುಖ್ಯ. ಅದನ್ನ ನಾವು ಮಾಡುವಂತವರಾಗಿರ್ಬೇಕು. ಮೊದಲಾಗಿ ಪ್ರಾರ್ಥನೆಯ ಸಮಯವನ್ನು ನಿಗದಿ ಮಾಡಬೇಕು. ಎರಡನೇದಾಗಿ ಆ ಸಮಯ ಆದಷ್ಟು ನಮಗೆ ಅನುಕೂಲವಾಗಿದ್ದು ನಮ್ಗೆ ತಡೆಗಳು, ತೊಂದರೆಗಳು ಬರದ ಸಮಯವಾಗಿ ಇರಬೇಕು. ಅದು ಬಹಳ ಮುಖ್ಯ. ಇದು ಪ್ರಾರ್ಥನೆಯಲ್ಲಿ ನಾವು ಮೊದಲು ಮಾಡಬೇಕಾಗಿರುವಂತ ಕಾರ್ಯ. ಎರಡನೇದು ನಾವು ಮಾಡಬೇಕಾಗಿರುವಂತ ಕಾರ್ಯ ಏನಂದ್ರೆ, ಪ್ರಾರ್ಥನೆಯ ಸ್ಥಳವನ್ನ ನಾವು ತೀರ್ಮಾನ ಮಾಡಬೇಕು. ಪ್ರಾರ್ಥನೆಯ ಸ್ಥಳ ನಮಗೆ ಬಹಳ ಮುಖ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂಜಾನೆಯಲ್ಲಿ ಎದ್ದು ಕತ್ತಲಿರುವಾಗಲೇ ಪ್ರಾರ್ಥನೆ ಮಾಡಿದ್ರು. ಆದ್ರೆ ಎಲ್ಲಿ ಪ್ರಾರ್ಥನೆ ಮಾಡಿದ್ರು? ಅವ್ರು ಎದ್ದು ಕತ್ತಲಿರುವಾಗಲೇ ಹೋಗಿ ಅಡವಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ನಮಗೊಂದು ಪ್ರಶ್ನೆ ಬರ್ಬೋದು, ಯೇಸು ಕ್ರಿಸ್ತನು ಎದ್ದು ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು ಸರಿ, ಆದ್ರೆ ಅಲ್ಲೇ ಮನೆಯಲ್ಲೇ ಮಾಡ್ಬೋದಾಗಿತ್ತಲ್ಲ, ಅಲ್ಲೇ ಎಲ್ಲ ಒಂದ್ ಕೋಣೆಯಲ್ಲಿ ಮಾಡ್ಬೋದಾಗಿತ್ತಲ್ಲ, ಅವ್ರು ಎದ್ದು ಹೋಗಿ ಅಡವಿಯಲ್ಲಿ ಯಾಕೆ ಪ್ರಾರ್ಥನೆ ಮಾಡಿದ್ರು ಮುಂಜಾನೆಯಲ್ಲಿ ಇನ್ನು ಕತ್ತಲಿರುವಾಗಲೇ ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಏನ್ ಕಾರಣ ಅಂತಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರು ಮಹಿಮೆಯಾಗಿ ಉಪಯೋಗಿಸ್ತಾ ಇದ್ರು. ಅವ್ರು ಮಹಿಮೆಯಾಗಿ ಅವರನ್ನ ಉಪಯೋಗಿಸ್ತಾ ಇದ್ದರಿಂದ ಜನಗಳು ಅವ್ರನ್ನ ಬೆಳಿಗ್ಗೆ ಹೊತ್ತು ಮಾತ್ರ ಹುಡುಕಿ ಬರೋದಲ್ಲ, ಮುಂಜಾನೆ ಇನ್ನು ಕತ್ತಲ ಇರೋಕಿನ ಮುಂಜಾನೆ ಹುಡುಕಿ ಬಂದು ಕ್ಯೂ ನಿಂತ್ಕೊಂಡಿರೋದಕ್ಕೆ ಅವಕಾಶ ಇರ್ತಾ ಇತ್ತು. ಹಾಗೇನಾಗುತ್ತೆ, ಒಂದ್ ವೇಳೆ ಅವ್ರ ಮನೇಲಿ ಇದ್ಕೊಂಡು ಆ ಮನೇಲಿ ಪ್ರಾರ್ಥನೆ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನು ಕತ್ತಲಿರುವಾಗಲೇ ಮುಂಜಾನೆಲೆ ಜನಗಳು ಹುಡುಕಿ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಏ ಸ್ವಾಮಿ ಇದಾರ, ಅವ್ರು ಮಲಗಿದಾರ, ಎಬರಿಸಿ ನಾವು ಪ್ರಾರ್ಥನೆ ಮಾಡ್ಬೇಕಂತ ಬೇಕಾದ್ರೆ ಬಂದು ಅವರು ಕೇಳ್ತಾರೆ. ಇಲ್ಲ ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರೆ ಅಂತಂತಂದ್ರೆ ಆ ಪ್ರಾರ್ಥನೆ ಮಾಡೋದಕ್ಕೂ ಸಹ ಬಿಡದೆ ಶಿಷ್ಯರು ಬಂದು ನೋಡಿ ಆಚೆಗಡೆ ಬಂದಿದ್ದಾರೆ, ಜನಗಳು ಕಾಯ್ತಾ ಇದ್ದಾರೆ, ಸ್ವಾಮಿ ನಿನ್ನೆ ಪ್ರೇಯರ್ ಮಾಡ್ತಾ ಇದೀಯಾ ಅಂತ ಅವ್ರ ಪ್ರಾರ್ಥನೆಗೆ ಅದು ಒಂಥರ ತಡೆ ಆಗೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಅವ್ರೇನ್ ಮಾಡ್ತಾ ಇದ್ರಂದ್ರೆ, ಇನ್ನು ಕತ್ತಲಿರುವಾಗಲೇ ಎದ್ದು ತಾವಿರುವಂತ ಉಳ್ಕೊಂಡಿರುವಂತ ಮನೆಯಲ್ಲಿ ಪ್ರಾರ್ಥನೆ ಮಾಡೋದಲ್ಲ, ದೂರ ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಕ್ಕೆ ಅಂತಂದ್ರೆ, ತಾನು ಎದ್ದು ಅಡವಿಗೆ ಹೋಗಿದ್ದೇನೆ ಅನ್ನೋದು ಯಾರಿಗೂ ಗೊತ್ತಿರ್ತಾ ಇರ್ಲಿಲ್ಲ. ಅವ್ರು ಎದ್ದು ಅಡವಿಗೆ ಹೋಗೋ ಪ್ರಾರ್ಥನೆ ಮಾಡ್ಬೇಕಂತ ಅಡವಿಗೆ ಹೋಗುವಾಗ ಶಿಷ್ಯರು ಇನ್ನ ಮಲ್ಕೊಂಡೇ ಇರ್ತಾ ಇದ್ರು. ಅವ್ರು ಎದ್ದು ಸೈಲೆಂಟ್ ಆಗಿ ಹೋಗ್ಬಿಡೋರು ಅಡವಿಗೆ, ಎಲ್ಲೋ ಒಂದ್ ಕಡೆ ಕಾಡು ಪ್ರದೇಶಕ್ಕೆ, ಊರಿಂದ ಆಚೆಗಡೆ ದೂರದಲ್ಲಿ ಎಲ್ಲ ಮರೆಯಾಗಿ. ಆಮೇಲೆ ಜನಗಳು ಇನ್ನು ಬೆಳಗ್ಗೆನೆ ಅವ್ರನ್ನ ಹುಡುಕಿ ಬಂದ್ರು ಕೂಡ ಬಂದಾಗ ಮನೆಯಲ್ಲಿ ಇಲ್ಲ ಯೇಸು ಕ್ರಿಸ್ತರು ರಾತ್ರಿ ಇಳ್ಕೊಂಡಿದ್ರಲ್ಲ ಎಲ್ಲಿ ಅಂತ ಶಿಷ್ಯಂದ್ರನ್ನ ಕೇಳ್ತಾರೆ. ಶಿಷ್ಯನ ಮಲಗಿರ್ತಾರೆ, ಮಲಗಿರೋರು ಎದೊಳ್ತಾರೆ. ಏನಪ್ಪಾ ಅಂದ್ರೆ, ಯೇಸು ಸ್ವಾಮಿ ನೋಡ್ಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ಬೇಕು ಅಂತಾರೆ. ಹೌದಾ, ಇರು, ಅಲ್ಲಿ ಕೋಣೆಯಲ್ಲಿ ಮಲಗಿದ್ರು, ಹೋಗಿ ನೋಡ್ತೀನಿ ಅಂತ ಅಲ್ಲಿ ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಇಲ್ಲ. ಶಿಷ್ಯನಿಗೆ ಏನ್ ಅನ್ಸುತ್ತೆ, ಅಯ್ಯೋ ನಮ್ ಯೇಸು ಸ್ವಾಮಿ ಇಲ್ಲ, ಎಲ್ಲೋದ್ರು ಅಂತ ಅನ್ಬಿಟ್ಟು ಆಚೆ ಬರ್ತಾರೆ. ಬಂದ್ಬಿಟ್ಟು ಬರೋಂತ ಜನಗಳಿಗೆ ಅವ್ರೆಲ್ಲ ಎಲ್ಲಿದಾರ ಗೊತ್ತಿಲ್ಲ, ಬೆಳಗ್ಗೆನೆ ಎದ್ದು ಎಲ್ಲ ಹೋಗ್ಬಿಟ್ಟಿದ್ದಾರೆ, ನಮಗೂ ಏನ್ ಹೇಳಿಲ್ಲ ಅಂತ ಹೇಳ್ತಾರೆ. ಅವಾಗ ಜನಗಳೇನ್ ಮಾಡ್ತಾರೆ, ಇದೇನಿದು ಯೇಸು ಕ್ರಿಸ್ತನ್ ಇಲ್ವಂತಲ್ಲ, ಎಲ್ಲೋದ್ರು ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಸುಮ್ನೆ ಅಲ್ಲೇ ಇರ್ತಾರೆ. ಆದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ್ ಏನ್ ಮಾಡ್ತಾ ಇರ್ತಾರೆ, ಬೆಳಗ್ಗೆನೆ ಎದ್ದು ಕಾಡಿಗೆ ಹೋಗ್ಬಿಟ್ಟು ಅಲ್ಲೆಲ್ಲೋ ಮರೆಯಾಗಿ ದೇವ್ರ ನೋಡಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಮನೇಲೆ ಎದ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನಾಗೋದು, ಮುಂಜಾನೆಯಲ್ಲಿ ಎದ್ರು ಸಹ ಜನಗಳು ಪ್ರಾರ್ಥನೆ ಮಾಡಕ್ ಆಗದ ರೀತಿಯಲ್ಲಿ ಅವರಿಗೆ ಒಂದು ವೇಳೆ ಏನೋ ತಡೆಯನ್ನು ತರೋದಕ್ಕೆ ಅವಕಾಶ ಇರ್ತಾ ಇತ್ತು. ಅದಕ್ಕೋಸ್ಕರನೇ ಅವರು ದೂರವಾಗಿ ಅಡವಿಗೆ ಹೋಗಿ ಅಲ್ಲೆಲ್ಲಾದ್ರೂ ಪ್ರಾರ್ಥನೆ ಮಾಡ್ತಾ ಇರೋರು. ಆದ್ರೆ ಆಗ್ಲೂ ಅಲ್ಲಿಗೂ ಕೂಡ ಶಿಷ್ಯಂದ್ರು ಹುಡ್ಕೊಂಡ್ ಬಂದ್ಬಿಡೋರು. ನಮ್ ಗುರು ಇಲ್ಲೇ ಎಲ್ಲಾದ್ರೂ ಹೋಗಿರ್ತಾರೆ, ಹೋಗಿ ಅಲ್ಲೆಲ್ಲೋ ಮರಸಂದಿಯಲ್ಲಿ, ಈ ಕಡೆ ಎಲ್ಲೋ ಬಂಡೆ ಪಕ್ಕದಲ್ಲಿ, ಎಲ್ಲ ಕಾಡಲ್ಲಿ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಇದ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಜನಗಳು ಬಂದು ತೊಂದರೆ ಮಾಡಬಾರ್ದು ಅಂತ ಹೇಳಿ, ಸರಿ ಹೋಗಿ ನೋಡೋಣ, ಹುಡ್ಕೋಣ ಅಂತ ಅಂದ್ಬಿಟ್ಟು ಹಂಗೆ ಹಿಂಗೆ ಹೋಗಿ ಕೊನೆಗೆ ಬಂದು ಹುಡುಕ್ಬಿಡೋರು. ಹುಡುಕ್ಬಿಟ್ಟು, ಸ್ವಾಮಿ ನೀನ್ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದೀಯಾ, ಅಲ್ಲ ನಿನ್ ಕಾಯ್ತಾ ಇದಾರೆ ಅಲ್ಲಿ ಅಂತ ಹೇಳಿದ್ರೆ, ಬನ್ನಿ ನಾವು ಬೇರೆ ಊರಿಗೆ ಹೋಗ್ಬೇಕು, ನಾವು ಒಂದೇ ಊರಲ್ಲಿ ಇರಬಾರ್ದು, ಎಲ್ಲಾ ಕಡೆ ಹೋಗಿ ಸುವಾರ್ತೆ ಸಾರೋದು ನಾನು ಬಂದಿದ್ದೀನಿ,
ನಾನು ಪ್ರಾರ್ಥನೆ ಮಾಡಿದಾಯ್ತು ಬನ್ನಿ ಹೋಗೋಣ ಅಂತ ಹಂಗೆ ಬೇರೆ ಊರಿಗೆ ಹೋಗ್ಬಿಡೋರು. ಆ ರೀತಿ ಯೇಸು ಕ್ರಿಸ್ತನು ಅಡವಿಗೆ ಹೊರಟು ಹೋಗಿ ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಒಂದ್ ವೇಳೆ ಮುಂಜಾನೆ ಎದ್ರು ಕೂಡ ತನ್ನನ್ನು ಹುಡುಕಿ ಬರುವಂತವ್ರು ಮುಂಜಾನೆಯಲ್ಲಿ ಅವರು ಸಹ ಎದ್ದು ಬಂದು ನಮಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿಕೊಂಡು ತಾನು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಮಾಡದೆ ಒಂದ್ ವೇಳೆ ತಡೆ ಮಾಡೋದಕ್ಕೆ ಅವಕಾಶ ಇರ್ತಾ ಇತ್ತು. ಅದರಿಂದ ಯಾರಿಗೂ ಗೊತ್ತಿಲ್ಲದ ಹಾಗೆ ತನ್ನ ಅಡವಿಯಲ್ಲಿ ಹೋಗಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು. ನಾವು ಅದೇ ರೀತಿಯಾಗಿ ಇಂದಿಗೆ ನಾವು ಸಹ ಒಂದು ಸರಿಯಾದ ಒಂದು ಸ್ಥಳವನ್ನ ಆರಿಸ್ಕೊಳ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಹೋಗಿ ಅರಣ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ ಆಮೇಲೆ ಅವರು ನಮಗೆ ಹೇಳಿದಂತ ಒಂದು ಮಾತೇನಂದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ಏನ್ ಮಾಡ್ಬೇಕು ಅಂತ ಅವ್ರು ನಮಗೆ ಹೇಳಿದ್ರಂದ್ರೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ನಾವು 6ನೇ ವಾಕ್ಯವನ್ನು ನೋಡುವಾಗ ಅವ್ರು ಈ ರೀತಿಯಾಗಿ ನಮಗೆ ಹೇಳ್ತಾರೆ, ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ವಿಷಯವಾಗಿ ನಮಗೆ ಆಲೋಚನೆ ಹೇಳ್ತಾರೆ, ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿ. ಅವ್ರು ಹೇಳುವಂತ ಕಾರ್ಯ ಏನಂದ್ರೆ, ನೀನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀನು ನಿನ್ನ ಮನೆಯಲ್ಲಿ ನಿನ್ನ ಕೋಣೆಯೊಳಗೆ ಹೋಗಿ ನೀನ್ ಬಾಗಿಲನ್ನು ಹಾಕಿಕೊಂಡು ಅಂತರಂಗದಲ್ಲಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡು ಅಂತ ಅವ್ರು ನಮಗೆ ಹೇಳ್ತಾರೆ. ಹಾಗಂತಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಪ್ರತ್ಯೇಕವಾದ ಒಂದು ಕೋಣೆಗೆ ಹೋಗಿ ಎಲ್ಲರಿಂದ ನಾವು ಬೇರ್ಪಟ್ಟು ಪ್ರತ್ಯೇಕವಾಗಿ ನಾವು ಒಬ್ಬರಾಗಿನೇ ದೇವರನ್ನ ನೋಡಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಅವ್ರು ನಮಗೆ ಹೇಳ್ತಾರೆ. ಹಾಗಾದ್ರೆ ಕಾರಣ ಏನು? ಹೋಗಿ ಒಂದು ಕೋಣೆಯಲ್ಲಿ ಬಾಗಿಲು ಹಾಕೊಂಡು ದೇವ್ರ ನೋಡಿ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಅವ್ರು ನಮ್ಗೆ ಹೇಳೋದಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಪ್ರಾರ್ಥನೆಗೆ ಯಾವುದೇ ಅಡ್ಡಿ ಇರೋದಿಲ್ಲ ಅಂತ ಹೇಳಿ. ಒಂದ್ ವೇಳೆ ನಾವು ಅಲ್ಲೇ ಎಲ್ಲೋ ಜನಗಳಿರುವಂತ ಜಾಗದಲ್ಲಿ ಎಲ್ಲ ಮಾಡ್ತಾ ಇದೀವಿ ಅಂತಂದ್ರೆ, ಮಕ್ಳು ಇರ್ತಾರೆ, ದೊಡ್ಡವ್ರು ಇರ್ತಾರೆ, ಏನಾದ್ರು ಮಾತಾಡ್ತಾ ಇರ್ತಾರೆ, ಏನಾದ್ರು ಶಬ್ದ ಮಾಡ್ತಾ ಇರ್ತಾರೆ, ನಾವು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಅಷ್ಟು ಒಂದು ಏಕಾಗ್ರತೆ ಬರೋದಿಲ್ಲ. ಅವರು ಅಡ್ಡಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ದೇವ್ರ ಏನ್ ಹೇಳ್ತಾರಂದ್ರೆ, ಯಾರು ನಿನ್ ಸುತ್ತ ಇರೋದು ಬೇಡ, ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ನಿನ್ನ ಅಕ್ಕಪಕ್ಕ ಸುತ್ತಮುತ್ತ ಯಾರು ಇರಬಾರ್ದು. ನೀನ್ ಹೋಗಿ ನಿನ್ನ ಕೋಣೆಯಲ್ಲಿ ಬಾಗಿಲು ಹಾಕೊಂಡು ನೀನೊಬ್ಬನೇ ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡು ಅಂತ ಅವ್ರು ನಮಗೆ ಆಲೋಚನೆ ಹೇಳೋದನ್ನ ನಾವು ಕಾಣ್ತೀವಿ. ಆಗ ಪೂರ್ಣ ಮನಸ್ಸಿನಿಂದ ನಾವು ದೇವ್ರ ನೋಡಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ, ಮನಪೂರ್ವಕವಾಗಿ ದೇವರನ್ನು ಹುಡುಕೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಅವ್ರು ನಮಗೆ ಅದನ್ನ ಹೇಳ್ತಾರೆ. ಆಗ ಇದೇ ರೀತಿಯಾಗಿ ನಾವು ಮುಂಜಾನೆಯಲ್ಲಿ ಇದು ಪ್ರಾರ್ಥನೆ ಮಾಡಬೇಕು. ಆದಷ್ಟು ನಮಗೆ ಅನುಕೂಲವಾದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆದ್ರೆ ಅದೇ ಸಮಯದಲ್ಲಿ ಸರಿಯಾದ ಒಂದು ಸ್ಥಳವನ್ನ ನಾವು ತೀರ್ಮಾನ ಮಾಡ್ಕೊಬೇಕು. ಸುಮ್ಮನೆ ನಾವು ಎಲ್ಲಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡಿ ಯಾರಂದ್ರೆ ಅವ್ರು ಬಂದು ಏನಂದ್ರೆ ಅದು ಅಡ್ಡಿ ಆಗಿ ತೊಂದರೆ ಆಗಿ ನಾವು ಪ್ರಾರ್ಥನೆಗೆ ಅದು ಒಂಥರ ತಡೆಯಾಗಿ ಇರಬಾರದು. ನಾವು ಯಾವ ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ಬೇಕನ್ನೋದನ್ನ ಸರಿಯಾಗಿ ನಾವು ತೀರ್ಮಾನ ಮಾಡಿಕೊಂಡು ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಒಂದು ವೇಳೆ ನಮ್ಮ ಮನೆಗಳಲ್ಲಿ ಪ್ರತ್ಯೇಕವಾದ ಕೋಣೆಗಳು ಇದೆ ಅಂತಂದ್ರೆ, ಒಂದು ಕೋಣೆಯಲ್ಲೇ ನಾವು ಪ್ರತ್ಯೇಕವಾಗಿ ಇದ್ದುಕೊಂಡು ನಾವು ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಯಾರು ಸಹ ಬಂದು ನಮ್ಮನ್ನ ತೊಂದರೆ ಮಾಡದ ಹಾಗೆ ನಾವು ಏಕಾಂತವಾಗಿದ್ದುಕೊಂಡು ಪ್ರಾರ್ಥನೆ ಮಾಡೋದು ಒಳ್ಳೇದು. ಆದ್ರೆ ಸಮಸ್ಯೆ ಏನಂದ್ರೆ, ಅನೇಕ ಜನಗಳ ಮನೆಗಳಲ್ಲಿ ಪ್ರತ್ಯೇಕವಾಗಿ ಅವ್ರಿಗೆ ಕೋಣೆಗಳಿರೋದಿಲ್ಲ. ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ, ಪ್ರತ್ಯೇಕವಾಗಿ ಕೋಣೆ ಇರೋದಿಲ್ಲ, ಅವ್ರು ಹೋಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆಗೇನ್ ಮಾಡಕ್ ಸಾಧ್ಯ? ಆಗೇನ್ ಮಾಡಕ್ಕೂ ಸಾಧ್ಯ ಇಲ್ಲ. ಆಗೇನ್ ಮಾಡ್ಬೇಕಂದ್ರೆ ಒಂದು ಹೊರಗಡೆ ಹೋಗಿ ಎಲ್ಲಾದ್ರೂ ಪ್ರತ್ಯೇಕವಾಗಿ ಅವ್ರೊಬ್ಬರೇ ಪ್ರಾರ್ಥನೆ ಮಾಡಕ್ ಅವಕಾಶ ಇದೆ ಅಂದ್ರೆ ಮಾಡ್ಬೋದು. ಆದ್ರೆ ಸಾಧ್ಯ ಇಲ್ಲ, ಮನೆಯಲ್ಲೇ ಪ್ರಾರ್ಥನೆ ಮಾಡಬೇಕು, ಬೇರೆ ದಾರಿ ಇಲ್ಲ ಅಂದ್ರೆ ಮನೆಯಲ್ಲೇ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಆದಷ್ಟು ಯಾರು ತಮಗೆ ಪ್ರಾರ್ಥನೆಗೆ ಅಡ್ಡಿ ಮಾಡದಿರುವಂತ ಸಮಯದಲ್ಲಿ ಏಕಾಂತವಾಗಿ ದೇವರನ್ನ ನೋಡಿ ಅವ್ರು ಪ್ರಾರ್ಥನೆ ಮಾಡುವಂತದ್ದು ಒಳ್ಳೇದು. ಈ ರೀತಿ ನಾವು ಪ್ರಾರ್ಥನೆ ಮಾಡುವಾಗ ಸಮಯವನ್ನು ನಿಗದಿ ಮಾಡಬೇಕು. ಎರಡನೇದು, ಸರಿಯಾದ ಸ್ಥಳವನ್ನ ನಿಗದಿ ಮಾಡಿ ನಮ್ಮ ಪ್ರಾರ್ಥನೆಗೆ ಯಾವ ರೀತಿ ಅಡ್ಡಿ ಆತಂಕಗಳು ಬರದೆ ನಾವು ಮನೆ ತೆರೆದು ಪೂರ್ಣ ಹೃದಯದಿಂದ ದೇವರನ್ನ ನೋಡಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಕ್ಕೆ ನಮಗೆ ಅವಕಾಶ ಆಗುವ ರೀತಿಯಲ್ಲಿ ಸ್ಥಳವನ್ನ ಸಹ ನಾವು ಸಿದ್ಧ ಮಾಡಿಕೊಂಡು ಆ ಸ್ಥಳದಲ್ಲಿ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡಬೇಕಾಗಿರೋದು ನಮಗೆ ಬಹಳ ಮುಖ್ಯ. ಈ ದಿವಸದಲ್ಲಿ ನಾನು ನೀವು ಸಮಯವನ್ನ ನಿಗದಿ ಮಾಡಬೇಕು, ಸ್ಥಳವನ್ನ ನಿಗದಿ ಮಾಡಿ ಆ ಸ್ಥಳದಲ್ಲಿ ಪ್ರತಿ ದಿವಸ ನಾವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಂತವர்களಾಗಿ ಇರಬೇಕು. ಇದು ನಾವು ಮಾಡಬೇಕಾಗಿರುವಂತ ಎರಡನೆಯ ಮುಖ್ಯವಾದ ಕಾರ್ಯ. ಇನ್ನು ಮೂರನೇದು, ನಾವೊಂದು ಸಮಯ ನಿಗದಿ ಮಾಡಿದ್ವಿ, ಆ ಸಮಯದಲ್ಲಿ ನಾವು ಆ ಸ್ಥಳದಲ್ಲಿ ಬಂದು ಕುಳಿತು ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಈಗ ನಾವ್ ಏನ್ ಮಾಡಬೇಕು? ನಾವು ಬಂದು ಕುಳಿತುಕೊಳ್ತೀವಿ, ಅವಾಗ ಏನ್ ಮಾಡ್ಬೇಕಂದ್ರೆ ಮೊಟ್ಟ ಮೊದಲಾಗಿ ಒಂದು ಪ್ರಾರಂಭ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ದೇವರೇ, ಈ ದಿವಸಕ್ಕಾಗಿ ಸ್ತೋತ್ರ, ಈ ದಿನ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮ ಸನ್ನಿಧಿಗೆ ನಾನು ಕೂಡಿ ಬಂದಿದ್ದೀನಿ. ನಾನು ಈ ದಿವಸ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ದೇವರೇ ನನಗೆ ಕೃಪೆಯನ್ನು ಬಲವನ್ನು ಕೊಡು ಅಂತ ನಮ್ಮ ಪ್ರಾರ್ಥನೆ ಸಮಯವನ್ನ ದೇವರ ಹಸ್ತಕ್ಕೆ ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆಗೆ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಬೇಕು.
ಅದಾದ ನಂತರ ನಾವು ಕೆಲ ಹಾಡುಗಳನ್ನ ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸಬಹುದು. ಒಂದು ಹಾಡ ಆಗಿದ್ರು ಸರಿ, 2 ಹಾಡ ಆಗಿದ್ರು ಸರಿ, ಅಥವಾ ನಮ್ಗೆ ಇಷ್ಟ ಇದ್ರೆ 3-4 ಹಾಡ ಆಗಿದ್ರು ಸರಿ, ಎಷ್ಟಾಗಿದ್ರು ಸರಿ, ನಾವು ಹಾಡನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸುವಂತವರಾಗಿರ್ಬೇಕು. ನಾವು ಕೀರ್ತನೆ ಪುಸ್ತಕಗಳನ್ನೆಲ್ಲ ಓದುವಾಗ ಆ ಕೀರ್ತನೆಗಳೆಲ್ಲ ಹಾಡು, ಅವೆಲ್ಲ ಪದ್ಯ, ದೇವರನ್ನ ಹಾಡಿರುವಂತ ಒಂದು ಬರಹ, ಅದನ್ನ ನಮಗೆ ಕೀರ್ತನೆಗಳಾಗಿ ಇಟ್ಟಿದ್ರು. ಕೀರ್ತನೆ ಅಂದ್ರೇನೆ ಹಾಡು ಅಂತ ಅರ್ಥ. ಆಗ ಅದೆಲ್ಲ ಸಹ ಹಾಡೆ. ಅದರಲ್ಲೂ ಸಹ ಆ ಕೀರ್ತನೆಗಳಲ್ಲೂ ಸಹ ಎಷ್ಟೋ ಸಮಯದಲ್ಲಿ ನಾವು ಕರ್ತನನ್ನ ಹಾಡಿರಿ, ಕರ್ತನನ್ನ ಕೊಂಡಾಡಿರಿ ಅಂತ ಹೇಳಿ ಬರೆಯಲ್ಪಟ್ಟಿರುವಂತ ವಾಕ್ಯಗಳನ್ನೆಲ್ಲ ನಾವು ಬಹಳಷ್ಟು ಕಾಣ್ತೇವೆ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗಲೂ ಸಹ ದೇವ ಸೇವಕರು, ಅಪೊಸ್ತಲರು ನಾವು ದೇವರನ್ನ ಹಾಡಿ ಮಹಿಮೆ ಪಡಿಸಬೇಕಂತ ನಮಗೆ ಬರೆದಿರುವುದನ್ನ ನಾವು ಕಾಣ್ತೇವೆ. ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಪೊಸ್ತಲನಾಗಿರುವಂತಹ ಪೌಲನು ಕೊಲೊಸ್ಸೆ ಸಭೆಯವರಿಗೆ ಈ ರೀತಿಯಾಗಿ ಹೇಳ್ತಾರೆ. ಕೊಲೊಸ್ಸೆ ಅವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡಿರಿ. ಇಲ್ಲಿ ಅಪೊಸ್ತಲನಾಗಿರುವ ಪೌಲನು ಕೊಲೊಸ್ಸೆ ಸಭೆಯವರಿಗೆ ಹೇಳುವಂತ ಮಾತೇನೆಂದರೆ, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ಅಂತ ಅವರು ಬರೆಯೋದನ್ನ ನಾವು ಕಾಣ್ತೀವಿ. ಇನ್ನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಪೌಲನು ಈ ರೀತಿಯಾಗಿ ಎಫೆಸದವರಿಗೆ ಬರೀತಾರೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನೆಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರನ್ನೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಇಲ್ಲಿಯೂ ಸಹ ಪೌಲನು ಹೇಳೋ ಮಾತು ಏನಂದ್ರೆ, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಿರಿ, ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಕರ್ತನನ್ನ ಸ್ತೋತ್ರ ಮಾಡಿರಿ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಈ ರೀತಿ ನಾವು ಸಹ ದೇವರ ಹಾಡುಗಳನ್ನ ಹಾಡಿ ಅವ್ರ ಸಮ್ಮುಖದಲ್ಲಿ ಅವರನ್ನ ನಾವು ಮಹಿಮೆ ಪಡಿಸಬೇಕು. ನಮ್ಮ ಮಧ್ಯದಲ್ಲಿ ಅನೇಕ ಒಳ್ಳೆ ಇಂಪಾದ ಹಾಡುಗಳನ್ನ ಬರೆದಿರುವಂತ ಅನೇಕ ಹಾಡುಗಳು ಸೇವಕರನ್ನು ದೇವರು ಎದುರಿಸಿದ್ದಾರೆ ಅಂತ ನಮಗೆ ಬರುವಂತ ರಾಗ ತಿಳಿದಿರುವಂತ ಹಾಡುಗಳನ್ನ ನಾವು ಹಾಡಿ ಮನಪೂರ್ವಕವಾಗಿ ದೇವರನ್ನು ನಾವು ಕೊಂಡಾಡುವಂತವರಾಗಿರಬೇಕು. ಅದ್ರ ಜೊತೆಗೆ ನಾವು ಹಾಡುಗಳೊಟ್ಟಿಗೆ ದೇವರನ್ನ ಸ್ತುತಿಸುವಂತವರಾಗಿರಬೇಕು. ಬರೀ ಸುಮ್ಮನೆ ಹಾಡು ಮಾತ್ರ ಆಡಿ 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 ನಿಲ್ಲಿಸುವಂತವರಾಗಿ ನಾವು ಇರಬಾರದು. ಹಾಡು ಹಾಡಬೇಕು, ದೇವರನ್ನ ನಾವು ಮನ ತೆರೆದು ಸ್ತುತಿ ಮಾಡಬೇಕು, ದೇವರನ್ನ ನಾವು ಮಹಿಮೆ ಪಡಿಸಬೇಕು. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ ಮತ್ತೆ ಮುಂದುವರಿಸಿ 20ನೇ ವಾಕ್ಯದಲ್ಲಿ ನಾವು ಓದುವಾಗ ನಾವು ಈಗಾಗಲೇ ಓದಿದ ವಾಕ್ಯಗಳು, ಅದರಲ್ಲಿ ನಾವು ಗಮನಿಸುವಂತ ಒಂದು ವಿಷಯ ಏನಂದ್ರೆ, ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿರಿ. ಇಲ್ಲಿ ಪೌಲನು ಹೇಳೋ ಮಾತು, ನೀವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುವಂತವர்களಾಗಿರಿ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಫಿಲಿಪಿ ಅವರಿಗೆ ಪೌಲನು ಈ ರೀತಿಯಾಗಿ ಬರೆಯುತ್ತಾರೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಇಲ್ಲಿ ಪೌಲನು ಹೇಳೋ ಮಾತು ಏನಂತಂದ್ರೆ, ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೀವಿ. ಇನ್ನು ಕೀರ್ತನೆ ಪುಸ್ತಕಗಳನ್ನೆಲ್ಲ ನಾವು ಓದುವಾಗ ಅನೇಕ ವಾಕ್ಯಗಳು ಕರ್ತನನ್ನ ಸ್ತುತಿಸಿರಿ, ಕರ್ತನನ್ನ ಮಹಿಮೆ ಪಡಿಸಿರಿ, ಅದರನ್ನು ಘನಪಡಿಸಿರಿ ಅಂತ ಹೇಳಿ ಅನೇಕ ವಾಕ್ಯಗಳು ಕೀರ್ತನೆ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿರುವಂತದನ್ನ ನಾವು ತಿಳಿದಿರುತ್ತೇವೆ. ಆಗ ನಾವು ದೇವರನ್ನ ಹಾಡಬೇಕು, ದೇವರನ್ನ ಸ್ತುತಿಸಬೇಕು. ಆಗ ದೇವರನ್ನ ಸ್ತುತಿಸುವಾಗ ಯಾವ ರೀತಿ ನಾವು ದೇವರನ್ನ ಸ್ತುತಿಸಬೇಕು? ದೇವರ ಮಹಿಮೆಯನ್ನ ನಾವು ನೆನೆಸಿ ದೇವರನ್ನ ಸ್ತುತಿಸಬೇಕು. ದೇವರ ಗುಣಾತಿಶಯಗಳನ್ನ ನೆನೆಸಿ ದೇವರನ್ನ ನಾವು ಸ್ತುತಿಸಬೇಕು. ದೇವರ ಬಲವನ್ನು ಪರಾಕ್ರಮವನ್ನು ಆತನ ಮಾಡುವಂತಹ ಕಾರ್ಯಗಳನ್ನ ನೆನೆಸಿ ನಾವು ದೇವರನ್ನ ಸ್ತುತಿಸಬೇಕು. ನಮ್ಮ ಜೀವಿತಗಳಲ್ಲಿ ಅವರು ತೋರಿಸುವಂತ ಕೃಪೆ, ಆಶೀರ್ವಾದ, ಬಿಡುಗಡೆ, ರಕ್ಷಣೆ ಇವುಗಳಿಗಾಗಿ ನಮಗೆ ದೇವರು ಮಾಡಿರುವಂತ ಉಪಕಾರಗಳಿಗಾಗಿ ನಾವು ದೇವರನ್ನ ಸ್ತುತಿಸಬೇಕು. ಸಕಲ ವಿಷಯಗಳಿಗಾಗಿ
ನಾವು ದೇವರನ್ನ ಸ್ತುತಿಸಿ ಅವರನ್ನ ಕೊಂಡಾಡುವಂತವர்களಾಗಿರಬೇಕು. ಒಂದು ವೇಳೆ ನಮಗೆ ಸ್ತುತಿ ಮಾಡೋದಕ್ಕೆ ನಮಗೆ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಅಂತಂದ್ರೆ 1000 ಸ್ತೋತ್ರ ಯಜ್ಞಗಳು ಅಂತ ಹೇಳಿ ಒಂದು ಪುಸ್ತಕವನ್ನ ಸ್ಯಾಮ್ ಜಬುದರೆ ಅವರು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಯಾವ ರೀತಿಯೆಲ್ಲ ನಾವು ದೇವರನ್ನ ಸ್ತುತಿ ಮಾಡಬಹುದು ಅಂತ ಅವರ ಅನೇಕ ವಾಕ್ಯಗಳನ್ನ, ಸುಮಾರು 1000 ವಾಕ್ಯಗಳನ್ನ ಅವರು ಸಿದ್ಧ ಮಾಡಿದ್ದಾರೆ. ಆ ಪುಸ್ತಕದ ಸಹಾಯವನ್ನು ನಾವು ತೆಗೆದುಕೊಂಡು ಅದರಿಂದ ನಾವು ಓದುತ್ತಾ ದೇವರಿಗೆ ಸ್ತೋತ್ರ ಮಾಡಬಹುದು. ಅದ್ರ ಜೀವನ ಪೂರ್ತಿ ಅದರಲ್ಲೇ ಮಾಡ್ತಾ ಇರಬಾರದು, ಅದು ತಪ್ಪಾಗ್ಬಿಡುತ್ತೆ. ನಾವು ಹೃದಯದಿಂದ ದೇವರನ್ನ ಸ್ತುತಿಸುವಂತವர்களಾಗಿ ಮಾರ್ಪಡಬೇಕು. ಅಂದ್ರೆ ಆ ಸ್ತೋತ್ರ ಪುಸ್ತಕಗಳಿಂದ ನಾವು ಕಲಿಯುವಂತವರಾಗಿರ್ಬೇಕು. ಯಾವ ರೀತಿ ನಾವು ದೇವರನ್ನ ಸ್ತುತಿಸಬಹುದು, ಯಾವ ರೀತಿ ದೇವರನ್ನ ಮಹಿಮೆ ಪಡಿಸಬಹುದು ಅನ್ನೋದನ್ನ ನಾವು ಕಲಿತು ನಾವು ಸ್ವಂತ ಹೃದಯದಿಂದ ದೇವರನ್ನ ಸ್ತುತಿಸುವಂತವர்களಾಗಿ ಮಾರ್ಪಡಬೇಕು. ಅಮ್ಮ ನಮಗೆ ಚಿಕ್ಕ ವಯಸ್ಸಲ್ಲಿ ನಮಗೆ ತಿನ್ನಕ್ ಬರೋದಿಲ್ಲ ಅಂತ ಹೇಳಿ ಅನ್ನ ಕಲಿಸಿ ನಮ್ ಬಾಯಿಗೆ ಇಡ್ತಾರೆ. ಆದ್ರೆ ಜೀವನ ಪೂರ್ತಿ ನನ್ ಬಾಯಿಗೆ ಇಡ್ತಾನೆ ಇರು ಅಂತಂದ್ರೆ ಅಮ್ಮ ಬಾಯಿ ಮೇಲೆ ಒಂದಾಗ್ತಾರೆ, ತಿನ್ನ ಎತ್ಕೊಂಡು ಅಂತ ಅನ್ಬಿಟ್ಟು ದೊಡ್ಡವರಾದ್ಮೇಲೆ. ಅದೇ ರೀತಿ ನಾವು ಕಲಿಯುವುದಕ್ಕೆ ಕೆಲವೊಂದು ಕಾರ್ಯಗಳನ್ನ ದೇವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದರಿಂದ ನಾವು ಕಲಿತು ಆಮೇಲೆ ನಾವು ಮಾಡ್ಬೇಕು. ಆದ್ರೆ ಅದನ್ನೇ ಮಾಡ್ಕೊಂಡಿದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಆ ಸಿಸ್ಟರ್ ಸ್ವಲ್ಪ ಸ್ತುತಿ ಮಾಡಿ, ಬ್ರದರ್ ಸ್ವಲ್ಪ ಸ್ತುತಿ ಮಾಡಿ ಅಂತಂದ್ರೆ ಎಲ್ಲಿ ಸ್ತೋತ್ರ ಪುಸ್ತಕ ಕೊಡಿ ಅಂತಂದ್ರೆ ಆಗ ನಿಮ್ಮ ಹೃದಯದಿಂದ ನೀವು ದೇವರನ್ನ ಸ್ತುತಿ ಮಾಡೋದಿಲ್ವಾ? ದೇವರನ್ನ ಯಾವ ರೀತಿ ಸ್ತುತಿ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿಲ್ವಾ ಅಂತ ಯಾರಾದ್ರೂ ನಮ್ಗೆ ಪ್ರಶ್ನೆ ಮಾಡಕ್ ಆಗ್ಬಿಡುತ್ತೆ. ನಮಗೂ ಸಹ ಏನಪ್ಪಾ ನಮ್ಗೆ ಸ್ತೋತ್ರ ಮಾಡಕ್ಕೆ ಬರಲ್ಲ, ಬುಕ್ ಇಲ್ಲ ಅಂದ್ರೆ ನಮ್ಗೆ ಸ್ತೋತ್ರ ಮಾಡಕ್ ಬರಲ್ಲ, ಇವ್ರು ಸ್ತೋತ್ರ ಮಾಡು ಅಂತ ಹೇಳ್ತಾರೆ, ಏನ್ ಮಾಡೋದು ಅಂತ ಅನ್ಬಿಟ್ಟು ನಾವು ನಾಚಿಕೆ ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಆ ರೀತಿ ಅಲ್ಲ, ಆ ಪುಸ್ತಕ ನಾವು ಕಲಿಯೋದಕ್ಕಿರೋದು. ಆದ್ರೆ ಆ ಪುಸ್ತಕ ಪೂರ್ತಿ ಜೀವನ ಪೂರ್ತಿ ಆ ಪುಸ್ತಕದಲ್ಲೇ ಸ್ತುತಿ ಮಾಡ್ಬೇಕು ಅಂತ ಅರ್ಥ ಅಲ್ಲ. ಆತರ ಅದ್ರ ಸಹಾಯವನ್ನು ತಗೊಂಡು ನಾವು ದೇವರನ್ನ ಸ್ತುತಿಸಬಹುದು. ನಮಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೋದು. ದೇವರೇ, ನಿಮ್ಮನ್ನ ಯಾವ ತರ ಸ್ತುತಿಸ್ಬೇಕು, ನಿಮ್ಮನ್ನ ಯಾವ ತರ ಮಹಿಮೆ ಪಡಿಸ್ಬೇಕು ಸ್ವಾಮಿ, ನನ್ನ ಕಲಿಸ್ಕೊಡಪ್ಪ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಸಹಾಯವನ್ನು ಪಡೆದು ಸ್ತುತಿಸುವುದನ್ನ ದೇವರಿಂದಲೇ ನಾವು ಕಲಿಯಬಹುದು. ದೇವರು ನಮಗೆ ತಿಳುವಳಿಕೆ ಕೊಡ್ತಾರೆ, ಜ್ಞಾನ ಕೊಡ್ತಾರೆ, ನಾವು ಅವರನ್ನ ಸ್ತುತಿಸೋದಕ್ಕೆ ಸಹಾಯ ಮಾಡ್ತಾರೆ. ದೇವರೇ, ನನ್ನ ಜೀವನದಿಂದ ಇಟ್ಟಿದೆಯಾ ಸ್ತೋತ್ರಪ್ಪ, ನನಗೆ ಬೇಕಾದ ಆರೋಗ್ಯ ಕೊಟ್ಟಿದೆಯಾ ಸ್ತೋತ್ರಪ್ಪ, ನನಗೆ ಬೇಕಾದ ಊಟ ಕೊಟ್ಟಿದೆಯಾ ಸ್ತೋತ್ರಪ್ಪ, ನಾನು ಹೋಗುವಾಗ ಬರುವಾಗ ಕಾಯ್ದು ಕಾಪಾಡಿ ಸ್ತೋತ್ರಪ್ಪ, ನನ್ನ ಪಾಪಗಳನ್ನು ಕ್ಷಮಿಸಿದೆಯಾ ಸ್ತೋತ್ರಪ್ಪ. ಇದನ್ನ ಹೇಳೋದಕ್ಕೆ ಯಾರಾದ್ರೂ ನಮ್ಗೆ ಪಾಠ ಹೇಳ್ಕೊಡ್ಬೇಕಾ? ನಮಗೇನ್ ದೇವ್ರು ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ವಾ? ಅದನ್ನೇ ಹೇಳಿ ದೇವರಿಗೆ ಸ್ತೋತ್ರ ಮಾಡು, ಅದೇ ಸ್ತುತಿ ಹೊರತು ಬೇರೆ ಏನೋ ದೊಡ್ಡ ಸಕಲ ಆಶ್ಚರ್ಯಕರವಾದ ವಿದ್ಯೆ ಅಲ್ಲ. ಅದು ನಮ್ಮ ಮನಸ್ಸಿನಿಂದ ದೇವ್ರು ನಮ್ಗೆ ಏನ್ ಮಾಡಿದಾರೆ ಅನ್ಸುತ್ತೋ ಅದನ್ನ ದೇವ್ರಿಗೆ ಹೇಳಿ ಸ್ತೋತ್ರ ಮಾಡೋದು ಅಷ್ಟೇನೆ. ಅದನ್ನ ನಾವು ಮಾಡುವಂತವர்களಾಗಿ ಇರಬೇಕು. ಆಗ ಪ್ರಾರ್ಥನೆಗೆ ಅಂತ ನಾವು ಕೂಡಿ ಬರುವಾಗ ಪ್ರಾರಂಭ ಪ್ರಾರ್ಥನೆ ಮಾಡಿ ದೇವರನ್ನ ಹಾಡಿ ಮಹಿಮೆ ಪಡಿಸಿ ದೇವರನ್ನ ಸ್ತುತಿಸಿ ನಾವು ಮಹಿಮೆ ಪಡಿಸುವಂತವರಾಗಿರಬೇಕು. ಆ ನಂತರ ನಾವು ಪ್ರಾರ್ಥನೆ ಮಾಡುವಂತ ಭಾಗ್ಯಕ್ಕೆ ಬರಬೇಕು. ಪ್ರಾರ್ಥನೆ ಮಾಡುವಂತ ಭಾಗ್ಯಕ್ಕೆ ಬಂದು ಒಂದು ವೇಳೆ ಇದರ ಮಧ್ಯದಲ್ಲಿ ನಮ್ಮನ್ನ ದೇವರು ಪರಿಶುದ್ಧಾತ್ಮರಿಂದ ಅಭಿಷೇಕಿಸಿ ಅನ್ಯ ಭಾಷೆಗಳನ್ನು ಮಾತನಾಡುವಂತ ಕೃಪೆಯನ್ನು ಒಂದು ವೇಳೆ ನಮಗೆ ಕೊಟ್ಟಿದ್ರೆ ಆಗ ನಾವು ಅನ್ಯ ಭಾಷೆಯನ್ನು ಮಾತನಾಡುತ್ತಾ ಸ್ವಲ್ಪ ಸಮಯ ಅದರಲ್ಲೂ ಸಹ ಕಾಲ ಕಳೆಯಬೇಕಾದದ್ದು ಬಹಳ ಮುಖ್ಯ. ಹಾಡಬೇಕು, ದೇವರನ್ನ ಸ್ತುತಿ ಮಾಡಬೇಕು. ಅನ್ಯ ಭಾಷೆಯಿಂದಲೂ ಸಹ ನಾವು ಸ್ವಲ್ಪ ಸಮಯ ದೇವರ ಸನ್ನಿಧಿಯಲ್ಲಿ ನಾವು ಮಾತನಾಡುತ್ತಾ ಇರಬೇಕು. ಕಾರಣ ದೇವರ ವಾಕ್ಯ ಹೇಳುತ್ತೆ, ಅನ್ಯ ಭಾಷೆ ಮಾತನಾಡುವಂತವನು ತನಗೆ ತಾನು ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವನು ಅಂತ ಹೇಳಿ. ದೇವರು ನಮಗೆ ಅನ್ಯ ಭಾಷೆ ಮಾತನಾಡುವಂತ ವರವನ್ನು ಕೊಡ್ತಾರೆ ಅಂತಂದ್ರೆ ಎಲ್ಲೋ ಸಭೆಯಲ್ಲಿ ಹೋಗಿ ಮಾತಾಡೋದಕ್ಕೆ ಯಾರೋ 4 ಜನ ಸೇರಿ ಅನ್ಯ ಭಾಷೆ ಮಾತಾಡ್ತಾರೆ, ಅವ್ರ ಜೊತೆ ಸೇರಿ ನಾನು ಅನ್ಯ ಭಾಷೆಯಲ್ಲಿ ಮಾತಾಡೋದಕ್ಕೋಸ್ಕರ ಅಂತ ದೇವ್ರು ಕೊಟ್ಟಿಲ್ಲ. ಅದನ್ನ ನಾವು ಮಾಡ್ಬೇಕು ಸರಿನೇ. ಆದ್ರೆ ಮುಖ್ಯವಾಗಿ ನಾವು ವೈಯಕ್ತಿಕವಾಗಿ ಅನ್ಯ ಭಾಷೆಯನ್ನು ಉಪಯೋಗಿಸಿ ದೇವರೊಟ್ಟಿಗೆ ಪ್ರತಿ ದಿವಸ ಮಾತನಾಡುವಂತವರಾಗಿರ್ಬೇಕು. ಅದಕ್ಕೋಸ್ಕರನೇ ದೇವ್ರು ನಮಗೆ ಅನ್ಯ ಭಾಷೆ ವರವನ್ನು ಕೊಡ್ತಾರೆ. ಅದು ಎಲ್ಲೋ ಸಭೆಯಲ್ಲಿ ಎಲ್ಲೋ ಕೂಟದಲ್ಲಿ ಮಾತ್ರ ಉಪಯೋಗಿಸೋದಕ್ಕೋಸ್ಕರ ಅಲ್ಲ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಅದನ್ನ ಉಪಯೋಗಿಸುವಂತವರಾಗಿರ್ಬೇಕು. ಅನ್ಯ ಭಾಷೆನ ನಾವು ದೇವರೊಟ್ಟಿಗೆ ಮಾತನಾಡುತ್ತಾ ಇರುವಾಗ ಅದು ನಮ್ಮ ಭಕ್ತಿಯನ್ನು ವೃದ್ಧಿ ಮಾಡುತ್ತೆ. ಇನ್ನು ದೇವರ ವಾಕ್ಯ ಹೇಳುತ್ತೆ, ನಾನು ವಾಣಿಗಳನ್ನು ಆಡುವುದಿಲ್ಲ ಅಂತ ಹೇಳಬಾರದು ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ನನಗೆ ಅನ್ಯ ಭಾಷೆ ಬರ ದೇವರು ಕೊಟ್ಟಿದ್ದಾರೆ, ಆದ್ರೆ ನಾನು ಅನ್ಯ ಭಾಷೆಯಲ್ಲಿ ಮಾತಾಡೋದಿಲ್ಲ ಅಂತ ನೀವು ಹೇಳಬಾರದು ಅಂತ ದೇವರ ವಾಕ್ಯದಲ್ಲಿ ಪೌಲ್ ಹೇಳ್ತಾರೆ. ಆಗ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡಿ ದೇವರ ಸಮ್ಮುಖದಲ್ಲಿ ನಾವು ಸ್ವಲ್ಪ ಸಮಯ ಕಳೆಯುವಂತವர்களಾಗಿರಬೇಕು. ಆಗ ದೇವರನ್ನ ಹಾಡಬೇಕು, ಸ್ತುತಿಸಬೇಕು. ಅನ್ಯ ಭಾಷೆಯಲ್ಲಿ ದೇವರ ಆತ್ಮ ಭರಿತರಾಗಿ ನಾವು ಮಾತನಾಡುವಂತವರಾಗಿರಬೇಕು. ಆ ನಂತರ ನಾವು ಪ್ರಾರ್ಥನೆ ಮಾಡುವಂತ ಭಾಗಕ್ಕೆ ಬರಬೇಕು. ಪ್ರಾರ್ಥನೆ ಮಾಡುವಂತ ಭಾಗಕ್ಕೆ ಬರುವಾಗ ಮೊಟ್ಟ ಮೊದಲಾಗಿ ನಾವು ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವಿರುವಂತದ್ದು ಭಾರತ ದೇಶದಲ್ಲಿ ಏನಾಗುತ್ತೋ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂತದ್ದು ಬಹಳ ಮುಖ್ಯ. ಆಗ ದೇಶಕ್ಕಾಗಿ ನಾವು ಮೊದಲಾಗಿ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ತಿಮೋಥನಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದುವಾಗ ಈ ರೀತಿಯಾಗಿದೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ
ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲಾ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನ ಮಾಡಬೇಕು. ಇಲ್ಲಿ ಪೌಲನು ತಿಮೋಥೆಗೆ ಹೇಳ್ತಾನೆ, ಏನಂದ್ರೆ ನಾವು ಸುಖವಾಗಿದ್ದು ಭಯಭಕ್ತಿಯಿಂದ ನಾವು ದೇವರನ್ನ ಸೇವಿಸುವುದಕ್ಕೆ ನಮಗೆ ಅವಕಾಶ ಹಾಗೆ ಅರಸರುಗಳಿಗಾಗಿಯೂ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಇಲ್ಲಿ ಪೌಲ್ ಹೇಳ್ತಾರೆ, ಎಲ್ಲಾ ಮನುಷ್ಯರು ಸತ್ಯದ ಜ್ಞಾನವನ್ನು ಪಡೆದುಕೊಂಡು ರಕ್ಷಣೆ ಹೊಂದಬೇಕಂತ ದೇವರ ಚಿತ್ತವಾಗಿದೆ. ಆಗ ನಾವೇನ್ ಮಾಡಬೇಕು? ಅರಸರುಗಳಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಎಲ್ಲಾ ಮನುಷ್ಯರಿಗಾಗಿಯೂ ನಾವು ಪ್ರಾರ್ಥನೆ ಮಾಡುವಂತವರುಗಳಾಗಿ ಇರಬೇಕು. ಅವರು ದೇವರನ್ನು ತಿಳಿದುಕೊಳ್ಳಿ, ಸತ್ಯವನ್ನು ಕಂಡುಕೊಳ್ಳಿ, ರಕ್ಷಣೆ ಹೊಂದಿಕೊಳ್ಳಿ. ನಮ್ಮ ರೀತಿ ಅವರು ದೇವರಿಗೆ ಮಕ್ಕಳಾಗಲಿ, ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಕ್ಕೆ ಅವರು ಅರ್ಹರುಗಳಾಗಿ ಮಾರ್ಪಡಲಿ ಅಂತ ಹೇಳಿ ಎಲ್ಲಾ ಜನಗಳ ರಕ್ಷಣೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅರಸರುಗಳಿಗಾಗಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತ ತಾನು ಈ ಸ್ಥಳದಲ್ಲಿ ತಿಮೋಥನಿಗೆ ಬರೆಯೋದನ್ನ ನಾವು ಕಾಣ್ತೇವೆ. ನಾವು ದೇಶಕ್ಕಾಗಿ ಪ್ರಾರ್ಥಿಸುವಾಗ ದೇಶದಲ್ಲಿರುವಂತಹ ಎಲ್ಲಾ ಜನಗಳು ದೇವರನ್ನು ತಿಳ್ಕೊಂಡು ರಕ್ಷಣೆ ಹೊಂದಿಕೊಳ್ಳಿ ಅಂತ ಪ್ರಾರ್ಥಿಸಬೇಕು. ಎಲ್ಲಾ ಅಧಿಕಾರಿಗಳು, ಎಲ್ಲ ಸೇವೆ, ನಮ್ಮ ಅರಸರುಗಳು, ಈ ಕಾಲದಲ್ಲಿ ನಮಗೆ ಅಧಿಕಾರಿಗಳು, ಅಧಿಕಾರಿಗಳಿದ್ದಾರೆ, ಇವರೆಲ್ಲರನ್ನು ದೇವರು ಸಂಧಿಸಲಿ, ಅವರನ್ನು ರಕ್ಷಣೆಗೆ ತರಲಿ, ಅವರು ಸಮಾಧಾನದಿಂದ ದೇಶವನ್ನು ಆಳ್ವಿಕೆ ಮಾಡಲಿ, ಎಲ್ಲಾ ಜನಗಳು ಸಮಾಧಾನದಿಂದ ನೆಮ್ಮದಿಯಾಗಿ ಜೀವಿಸುವುದಕ್ಕೆ ಅವಕಾಶ ಹಾಗೆ ಅವರು ಒಳ್ಳೆಯ ಆಡಳಿತವನ್ನು ಮಾಡಲಿ, ದೇವರ ಆಳ್ವಿಕೆ ಅವರ ಮೇಲೆ ಇರಲಿ ಅಂತ ಹೇಳಿ ನಾವು ದೇಶಕ್ಕಾಗಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡುವಂತವர்களಾಗಿರಬೇಕು. ಇನ್ನು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂದ್ರೆ, ಯೆರೆಮೀಯನ ಪುಸ್ತಕ 29ನೇ ಅಧ್ಯಾಯ 7ನೇ ವಾಕ್ಯವನ್ನು ನೋಡುವಾಗ ದೇವರು ಯೆರೆಮೀಯನಿಗೆ ಈ ರೀತಿ ಹೇಳುತ್ತಾರೆ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನ ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಇಲ್ಲಿ ದೇವರು ಯೆರೆಮೀಯನಿಗೆ ಹೇಳುತ್ತಾರೆ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನ ಸಾಗಿಸಿದ್ದೇನೋ ಆ ಪಟ್ಟಣದ ಶುಭಕ್ಕಾಗಿ ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮಗೆ ಕ್ಷೇಮ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೀವಿ. ಅಂದ್ರೆ ದೇವರು ನಮ್ಮನ್ನ ಯಾವ ಪಟ್ಟಣದಲ್ಲಿ ಇಟ್ಟಿದ್ದಾರೋ, ಯಾವ ರಾಜ್ಯದಲ್ಲಿ ಇಟ್ಟಿದ್ದಾರೋ, ಯಾವ ದೇಶದಲ್ಲಿ ಇಟ್ಟಿದ್ದಾರೋ ಅದರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿರೋದು ನಮಗೆ ಬಹಳ ಮುಖ್ಯ. ಕಾರಣ ನಮ್ಮ ದೇಶ ಕ್ಷೇಮವಾಗಿರುವಾಗಲೇ, ನಮ್ಮ ರಾಜ್ಯ ಪಟ್ಟಣಗಳು ಕ್ಷೇಮವಾಗಿರುವಾಗಲೇ ನಾವು ಕ್ಷೇಮವಾಗಿರುವುದಕ್ಕೆ ಸಾಧ್ಯ. ಅದರಿಂದ ನಮ್ಮ ದೇಶದ ಒಳಿತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಗ ದೇಶದ ಒಳಿತಿಗಾಗಿ, ಕ್ಷೇಮಕ್ಕಾಗಿ ಏನೆಲ್ಲ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ದೇಶದಲ್ಲಿ ದೇವರು ಒಳ್ಳೆ ಮಳೆ ಕೊಡ್ಲಿ, ಮತ್ತೆ ಈ ಪ್ರವಾಹ ಇದರ ತೊಂದರೆಗಳು ಬರದೇ ಇರಲಿ, ಒಳ್ಳೆ ಆರೋಗ್ಯ ಕೊಡ್ಲಿ, ಮಾಡೋ ಎಲ್ಲಾ ಕೆಲಸಗಳನ್ನ ದೇವರ ಆಶೀರ್ವಾದ ಮಾಡ್ಲಿ, ನಾವು ಮಾಡುವಂತ ಬಿತ್ತನೆಗಳನ್ನ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಫಲವನ್ನ ದೇವರು ನಮಗೆ ಕೊಡ್ಲಿ, ಎಲ್ಲಾ ಕೇಡಿಗೆ ದೇವರು ದೇಶವನ್ನು ತಪ್ಪಿಸಿಕೊಂಡು ಸಮಾಧಾನದಿಂದ ನೆಮ್ಮದಿಯಾಗಿ ಎಲ್ಲಾ ಜನಗಳು ದೇಶದಲ್ಲಿ ವಾಸ ಮಾಡ್ಲಿ ಅಂತ ದೇಶದ ಕ್ಷೇಮಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಏನೆಲ್ಲ ಲೈಂಗಿಕ ದೌರ್ಜನ್ಯಗಳು, ಅತ್ಯಾಚಾರ ನಡೆಯುತ್ತೆ, ಚಿಕ್ಕ ಮಕ್ಕಳಿಗೆ ಏನೆಲ್ಲ ಕೇಡ್ ನಡೆಯುತ್ತೆ, ಬೆಂಕಿಯಿಂದ, ಅಲೆಗಳು ದೊಡ್ಡ ದೊಡ್ಡದಾಗಿ ಏಳೋದ್ರಿಂದ, ಚಂಡಮಾರುತ ಬರೋದ್ರಿಂದ, ಇನ್ನು ಏನೆಲ್ಲ ಅವಘಡಗಳು ಸಂಭವಿಸಿ ಹಗಲು ರಾತ್ರಿ ಜನಗಳು ಮರಣ ಹೊಂದೋದನ್ನ ನಾವು ಕಾಣ್ತೇವೆ. ಇಂಥ ವಿಪತ್ತುಗಳೆಲ್ಲ ಏನ್ ನಡೆಯಬಾರದು, ನಮ್ಮ ದೇಶ ಸಮಾಧಾನವಾಗಿ ಜನಗಳು ನೆಮ್ಮದಿಯಾಗಿ ಇರಬೇಕಂತ ಹೇಳಿ ದೇಶದ ಕ್ಷೇಮಕ್ಕಾಗಿ, ಒಳ್ಳೆಯದಕ್ಕಾಗಿ ನಾವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡುವಂತವர்களಾಗಿ ಇರಬೇಕು. ಈ ರೀತಿ ಮೊದಲಾಗಿ ದೇಶಕ್ಕಾಗಿ ಪ್ರಾರ್ಥಿಸಿ, ಎಲ್ಲಾ ಜನಗಳ ರಕ್ಷಣೆಗಾಗಿ, ಅಧಿಕಾರಿಗಳ ರಕ್ಷಣೆಗಾಗಿ, ಅವರ ಆಳ್ವಿಕೆಗಾಗಿ, ದೇಶದ ಕ್ಷೇಮಕ್ಕಾಗಿ ನಾವು ದೇವರನ್ನ ನೋಡಿ ಪ್ರಾರ್ಥಿಸಿದ ನಂತರ ಇನ್ನು ಮುಂದುವರೆಸಿ ನಾವು ದೇವ ಸೇವಕರಿಗಾಗಿ, ದೇವ ವಿಶ್ವಾಸಿಗಳಿಗಾಗೆಲ್ಲ ಪ್ರಾರ್ಥನೆ ಮಾಡಬೇಕು. ಪೌಲು ತಾನು ಪತ್ರಿಕೆಗಳನ್ನು ಬರೆಯುವಾಗ ಎಲ್ಲಾ ಪತ್ರಿಕೆಗಳಲ್ಲಿ ಹೇಳ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಪತ್ರಿಕೆಗಳಲ್ಲೆಲ್ಲ ಅನೇಕ ಕಡೆಯಲ್ಲಿ ತಾನು ಬರೆಯೋದನ್ನು ನಾವು ಕಾಣ್ತೀವಿ. ಆಗ ನಾವು ದೇವರು ನಮಗೆ ದೇಶದಲ್ಲಿ ಕೊಟ್ಟಿರುವಂತಹ ದೇವ ಸೇವಕರಿಗಾಗಿ, ವಿಶ್ವಾಸಿಗಳಿಗಾಗಿ, ಸಭೆಗಳಿಗಾಗಿ, ಇವರೆಲ್ಲ ದೇವರು ಅವರನ್ನ ಬಲಪಡಿಸಲಿ, ಇನ್ನೂ ಹೆಚ್ಚಾಗಿ ಸೇವೆ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ, ಅಗತ್ಯಗಳನ್ನೆಲ್ಲ ದೇವರು ಒದಗಿಸ್ಕೊಳ್ಳಿ, ಆ ವ್ಯಾಧಿಗಳನ್ನು ಗುಣಪಡಿಸಲಿ, ಹೋಗುವಾಗ್ಲೂ ಬರುವಾಗ್ಲೂ ದೇವರು ಕಾಯ್ದುಕೊಳ್ಳಿ, ವಿಶ್ವಾಸಿಗಳು, ಸೇವಕರು ಪೂರ್ಣವಾಗಿ ತಮ್ಮನ್ನ ದೇವರಿಗೆ ಮನಪೂರ್ವ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ರಹಸ್ಯ ಪಾಪಗಳು, ಕೆಟ್ಟತನ, ದೇವರು ಇಷ್ಟಪಡದಿರುವಂತಹ ಗುಣಗಳು, ಇದನ್ನೆಲ್ಲ ಮನತಿರುಗಿ ದೇವರ ವಾಕ್ಯವನ್ನ ಪೂರ್ಣವಾಗಿ ಕೈಗೊಂಡು ನಡೆದು ದೇವರ ನಾಮವನ್ನು ಮಹಿಮೆ ಪಡಿಸುವಂತವர்களಾಗಿರಲಿ ಅಂತ ಹೇಳಿ ಈ ತರ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ದೇವ ಸೇವಕರಿಗೂ ವಿಶ್ವಾಸಿಗಳಿಗೂ ಸಂಬಂಧಪಟ್ಟಂತ ಅನೇಕ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂತವர்களಾಗಿರಬೇಕು. ಅದರೊಟ್ಟಿಗೆ ನಾವಿರುವಂತ ರಾಜ್ಯ, ನಾವಿರುವಂತ ಪಟ್ಟಣ, ಇವುಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಇನ್ನು ಅಪೊಸ್ತಲನಾಗಿರುವಂತ ಪೌಲು ಹೇಳ್ತಾನೆ, ತಾನು ಇಸ್ರಾಯೇಲ್ ಕುಲದವನು. ತಾನು ಹೇಳುವಂತ ಮಾತು, ಅಯ್ಯೋ ಇಸ್ರಾಯೇಲ್ ಜನಗಳು ರಕ್ಷಣೆ ಹೊಂದಬೇಕನ್ನೋದೇ ನನ್ನ ಮನದ ಅಭಿಲಾಷೆ.
ಒಂದು ವೇಳೆ ಅವರು ರಕ್ಷಣೆ ಹೊಂದುತ್ತಾರೆ ಅಂತಂದ್ರೆ ನಾನೇ ಕ್ರಿಸ್ತನ ಬಿಟ್ಟು ಶಾಪಗ್ರಸ್ತನಾಗಿ ಹೋಗೋದಕ್ಕೆ ಒಂದು ವೇಳೆ ನಾನು ಸಿದ್ಧವಾಗಿರ್ತೇನೆ, ಆದ್ರೆ ಅವ್ರ ರಕ್ಷಣೆ ಹೊಂದಿಕೊಳ್ಳಿ ಅಂತ ಪೌಲು ಬರೆಯೋದನ್ನ ನಾವು ಕಾಣ್ತೇವೆ. ಆಗ ತನ್ನ ಜನಗಳು ರಕ್ಷಣೆ ಹೊಂದಬೇಕಂತ ಹೇಳಿ ಪೌಲು ಎಷ್ಟೋ ತಾನು ತವಕಿಸಿದ. ಅದೇ ರೀತಿ ನಾವು ಸಹ ನಮ್ಮ ಜನಗಳು ಹಂಗಂತಂದ್ರೆ ನಾವು ಯಾವುದೋ ಒಂದು ಗುಂಪಿಗೆ ಸೇರಿರ್ತೀವಿ, ನಮ್ಮ ಸಂಬಂಧಿಕರು, ಬಂಧು ಬಳಗದವರು, ಪರಿಚಯ ಇರುವಂತವರು ಏರಳವಾರು ಜನ ಇರ್ತಾರೆ. ನಮ್ದು ಯಾವುದೋ ಒಂದು ಜನಾಂಗ ಇರುತ್ತೆ, ಆ ಜನಾಂಗದಲ್ಲಿ ಎಷ್ಟೋ ಜನಗಳಿರ್ತಾರೆ. ಆಗ ಅವರನ್ನೆಲ್ಲಾ ದೇವರು ಸಂಧಿಸಲಿ, ನಮ್ಮ ತರನೇ ನಮ್ಮ ಸ್ವಂತ ಜನಗಳೆಲ್ಲ ದೇವರನ್ನ ತಿಳ್ಕೊಂಡು ರಕ್ಷಣೆ ಹೊಂದಲಿ ಅಂತ ನಾವು ಪ್ರಾರ್ಥನೆ ಮಾಡುವಂತಗಳಾಗಿ ಇರಬೇಕು. ಇನ್ನು ನಾವು ಒಂದು ಸಭೆಗೆ ಹೋಗ್ತಾ ಇದ್ರೆ ಆ ಸಭೆಗೋಸ್ಕರ, ಆ ಸೇವಕರಿಗೋಸ್ಕರ, ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೋಸ್ಕರ, ನಮಗ್ ಪರಿಚಯ ಇರುವಂತ ಬೇರೆ ಸೇವಕರಿಗೋಸ್ಕರ, ಪರಿಚಯ ಇರುವಂತ ಬೇರೆ ವಿಶ್ವಾಸಿಗಳಿಗೋಸ್ಕರ, ನಾವು ಕೆಲಸ ಮಾಡುವಂತ ಸ್ಥಳ, ಓದುವಂತ ಸ್ಥಳ, ನಾವು ನಮ್ಮ ಮನೆಗಳು, ಅಕ್ಕಪಕ್ಕ ಮನೆಗಳು, ಈ ರೀತಿ ನಾವು ಇರುವಂತ ಸುತ್ತಮುತ್ತಲಿರುವಂತ ಸ್ಥಳದಲ್ಲಿರುವಂತ ಎಲ್ಲಾ ಜನಗಳಿಗೋಸ್ಕರವಾಗಿ, ನಾವು ಪ್ರತಿ ದಿವಸ ಸಂಧಿಸುವಂತ ಜನಗಳಿಗೋಸ್ಕರವಾಗಿ ದೇವರ ಹತ್ರ ನಾವು ಪ್ರಾರ್ಥಿಸಬೇಕು. ದೇವರೇ ಇವರನ್ನೆಲ್ಲಾ ಸಂಧಿಸು, ಇವರನ್ನೆಲ್ಲ ರಕ್ಷಿಸು, ಅವ್ರಿಗೆಲ್ಲ ಸಮಾಧಾನ, ಸಂತೋಷ, ನೆಮ್ಮದಿ ಆಗಿರಲಿ ಸ್ವಾಮಿ ಅಂತ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಕಡೆಯದಾಗಿ ನಮ್ಮ ಕುಟುಂಬಕ್ಕಾಗಿ, ಗಂಡ, ಹೆಂಡತಿ, ಮಕ್ಕಳು, ಈ ರೀತಿ ಸ್ವಂತ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರಬೇಕು. ಈ ರೀತಿ ಹಲವಾರು ವಿಷಯ, ದೇಶದಿಂದ ಹಿಡಿದು ನಾವು ನಮ್ಮ ಕುಟುಂಬದವರೆಗೂ ಬರುವವರೆಗೂ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಹಲವಾರು ವಿಷಯಗಳಿರುತ್ತೆ. ಈ ಹಲವಾರು ವಿಷಯಗಳನ್ನೆಲ್ಲ ನಾವು ಒಂದು ವೇಳೆ ಒಂದು ಪುಸ್ತಕದಲ್ಲಿ ಬರೆದು ಇಂದಿದ್ದ ಕಾರ್ಯಗಳಿಗಾಗಿ ನಾನು ಪ್ರಾರ್ಥನೆ ಮಾಡ್ಬೇಕಂತ ಬರೆದಿಟ್ಕೊಂಡ್ರೆ ತುಂಬಾ ಒಳ್ಳೇದು. ಕಾರಣ ನಾವು ಹಾಗೆ ನಾವು ಜ್ಞಾಪಕ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಹಲವಾರು ವಿಷಯಗಳನ್ನ ನಾವು ಮರೆತೋಗೋದಕ್ಕೆ ಅವಕಾಶ ಇರುತ್ತೆ. ಅದು ಸರಿಯಾಗಿ ನಾವು ಇವುಗಳನ್ನೆಲ್ಲ ಬರೆದಿಟ್ಕೊಂಡು ಬರುವಾಗ ಒಂದು ಕಾರ್ಯವಾದ ನಂತರ ಒಂದು ಕಾರ್ಯ ಯಾವುದನ್ನ ಬಿಡದೆ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿ ನಾವು ಪ್ರಾರ್ಥನೆ ಕಾರ್ಯಗಳನ್ನು ಸಿದ್ಧಪಡಿಸಿಕೊಂಡು ದೇವರ ಬಳಿಯಲ್ಲಿ ಪ್ರತಿ ದಿವಸ ಪ್ರಾರ್ಥನೆ ಮಾಡುವಂತವರಾಗಿ ನಾವು ಇರಬೇಕು. ಒಂದು, ದೇವರನ್ನ ಹಾಡಬೇಕು, ಸ್ತುತಿಸಬೇಕು. ಅನ್ಯ ಭಾಷೆಯನ್ನು ದೇವರು ಕೊಟ್ಟಿದ್ರೆ ಅನ್ಯ ಭಾಷೆಯಲ್ಲಿ ನಾವು ಮಾತನಾಡಬೇಕು. ಪ್ರಾರ್ಥನೆ ದೇಶದಿಂದ ಹಿಡಿದು ನಮ್ಮ ಕುಟುಂಬದವರೆಗೂ ಹಲವಾರು ವಿಷಯಗಳಿಗಾಗಿ, ಹಲವಾರು ಕಾರ್ಯಗಳಿಗಾಗಿ ನಾವು ಪ್ರಾರ್ಥನಾ ಮನವಿಯನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟುಕೊಂಡು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತವರಾಗಿ ನಾವು ಇರಬೇಕು. ಎಷ್ಟು ಸಮಯ ನಾವು ಪ್ರಾರ್ಥನೆ ಮಾಡಬೇಕು? ಕೆಲವರು 1 ಅವರ್ ಪ್ರಾರ್ಥನೆ ಮಾಡ್ತಾರೆ, ಕೆಲವರು 2 ಅವರ್ ಪ್ರಾರ್ಥನೆ ಮಾಡ್ತಾರೆ, ಕೆಲವರು 4, 5, 6 ಅವರೆಲ್ಲ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡಬೇಕು? ದೇವ್ರು ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರೆ ಅದನ್ನ ಕೇಳ್ತಾರೆ, ಇಷ್ಟಪಡ್ತಾರೆ ಅಂತ ನಮಗ್ ಅನ್ನಿಸ್ಬೋದು. ಆದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ನಮ್ಮ ಬಲಕ್ಕೆ ತಕ್ಕ ಹಾಗೆ ನಾವು ಎಷ್ಟೊತ್ತು ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು. ಆದ್ರೆ ಕನಿಷ್ಠ ಪಕ್ಷ 1 ಗಂಟೆ ಸಮಯವಾದ ಪ್ರಾರ್ಥನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ನಮಗೆ ಶಕ್ತಿ ಇದೆ, ನಮಗೆ ಮಾಡಕ್ ಸಾಧ್ಯ ಇದೆ, ಆಸಕ್ತಿ ಇದೆ, ದೇವರು ನಮ್ಮನ್ನು ಪ್ರೇರೇಪಿಸ್ತಾ ನಡೆಸ್ತಾರೆ ಅಂತಂದ್ರೆ ಎಷ್ಟು ಗಂಟೆ ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು. 24 ಅವರು ಪ್ರಾರ್ಥನೆ ಮಾಡ್ಕೊಂಡೇ ಇರ್ತೀನಿ ಅಂದ್ರೂ ಕೂಡ ಮಾಡ್ಕೊಂಡಿರ್ಬೋದು. ಆದ್ರೆ ಕನಿಷ್ಠ ಪಕ್ಷ 1 ಗಂಟೆ ಸಮಯವಾದ್ರೂ ನಾವು ಪ್ರತಿ ದಿವಸ ತಪ್ಪದೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಾಗಿ ಕಾಣಿಸಿಕೊಳ್ಳಬೇಕಾಗಿರೋದು ಬಹಳ ಮುಖ್ಯ. ಆದ್ರಿಂದ ನೀವು ಎಷ್ಟೊತ್ತು ಬೇಕಾದ್ರೂ ಪ್ರಾರ್ಥನೆ ಮಾಡಿ, ಆದ್ರೆ ಕನಿಷ್ಠ ಪಕ್ಷ 1 ಗಂಟೆನಾದ್ರೂ ಕುಳಿತು ದೇವರನ್ನ ಹಾಡಿ, ದೇವರನ್ನ ಸ್ತುತಿಸಿ, ಅನ್ಯ ಭಾಷೆ ಬರೋನ್ ದೇವ್ರ ಕೂಡ ಅನ್ಯ ಭಾಷೆ ಮಾತಾಡಿ, ಅನೇಕ ಕಾರ್ಯಗಳನ್ನ ಸಿದ್ಧ ಮಾಡಿಕೊಂಡು ದೇವರ ಹತ್ರ ಅವುಗಳಿಗೆಲ್ಲ ಪ್ರಾರ್ಥನೆ ಮಾಡಿ 1 ಗಂಟೆ ಸಮಯವನ್ನಾದ್ರೂ ಈ ರೀತಿಯಾಗಿ ನೀವು ಕಳಿರಿ. ಅದು ನಿಮಗೆ ಆತ್ಮೀಯವಾಗಿ ಬಹಳ ಬಲವಾಗಿರೋದಕ್ಕೆ ಅವಕಾಶ ಆಗಿರುತ್ತೆ. ಹಾಗಂತ 1 ಗಂಟೆ ಮಾತ್ರ ಮಾಡ್ಬೇಕಂತಲ್ಲ. ನಿಮ್ಗೆ ಶಕ್ತಿ ಇದ್ರೆ, ನಿಮ್ಗೆ ಇಷ್ಟ ಇದ್ರೆ 2 ಅವರ್ ಆದ್ರೂ ಮಾಡಿ, ಸಾಧ್ಯ ಇದ್ರೆ 3 ಅವರ್ ಆದ್ರೂ ಮಾಡಿ, ಆದ್ರೆ 1 ಅವರ್ ಆದ್ರೂ ಖಂಡಿತವಾಗ್ಲೂ ಮಾಡಿ. ಅದು ಬಹಳ ಮುಖ್ಯ.